ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ ಒಂದು ಈ KRTT ಸಿಲೆಬಸ್ ಇಂದು ಸ್ಟಾಟಿಸ್ಟಿಕ್ಸ್ ಚಾಪ್ಟರ್ ಅಂತ ಥಿಯರಿ ಪಾರ್ಟ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಆ ಒಂದು ಸ್ಟಾಟಿಸ್ಟಿಕ್ಸ್ ಚಾಪ್ಟರ್ ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಳಗೆ ಬರುವಂತಹ ಬಂದಿರುವಂತಹ ಕ್ವಶನ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಐತ್ರಿ. ನಾನು ಇಲ್ಲಿ ಬರೆದಿರುವಂತಹ 5 ಕ್ವಶನ್ಸ್ ಬರ್ತೀನಿ. 5 ಕ್ವಶನ್ ಒಂದೇ ಚಾಪ್ಟರ್ ಇಂದ ಬಂದಿರುವಂತದ್ದಾಗಿದೆ. ಓಕೆ, ಸೊ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಇಲ್ಲಿ ಗಣಿತವನ್ನ ಟೀಚ್ ಮಾಡ್ತಾ ಇದ್ದೀನಿ. ಓಕೆ ರೈಟ್, ಸೊ ಬರ್ರಿ ದಟ್ ಮೊದಲನೇ ಒಂದು ಲೆಕ್ಕವನ್ನ ನೋಡೋಣ. ಏನ್ರಿ, ದ ಮೀಡಿಯನ್ ಅಂಡ್ ಮೀನ್ ಆಫ್ ಸಮ್ ಸ್ಕೋರ್ಸ್ ಈಸ್ 40 and 38, ದೆನ್ ದ ಟ್ರೂ ಮೋಡ್ ಈಸ್. ಓಕೆ, ಸೊ ಇದನ್ನ ಥಿಯರಿ ಪಾರ್ಟ್ ಒಳಗೆ ನಾವು ಡಿಸ್ಕಸ್ ಮಾಡಿದ್ರಿ. ಮೀನ್ ಮೋಡ್ ಮೀಡಿಯನ್ ಏನಪ್ಪಾ ಅಂದ್ರೆ ಒಂದು ರಿಲೇಷನ್ ಇರ್ತೈತೆ ಅಂತ ಹೇಳಿ. ಆ ರಿಲೇಷನ್ ಏನಪ್ಪಾ ಅಂತಂದ್ರೆ ದಟ್ ಮೋಡ್ ಪ್ಲಸ್ 2 ಮೀನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಅಂತ ಈ ಫಾರ್ಮುಲಾ. ಓಕೆ, ಸೊ ಫಾರ್ಮುಲಾ ನೆನಪಿತ್ತಂದ್ರೆ ಸರಿ, ಇಲ್ಲ ಅಂತಂದ್ರೆ ಇದನ್ನ ನೆನ್ಪಿಟ್ಕೊಳಕ್ ಈಸಿ ಮೆಥಡ್ ಹೇಳಿದೆ. ದಟ್ ಮೋಡ್ ಅಂದ್ರೆ ಮೋಡ ಅಂತ ನೆನ್ಪಿಟ್ಕೊಳ್ರಿ. ಮೀನ್ ಅಂತಂದ್ರೆ 2 ಮೀನಾ ಅಂತಂದ್ರೆ ನೆನ್ಪಿಟ್ಕೊಳ್ರಿ. ಓಕೆ, 2 ಮೀನಾ ಅಂತ ನೆನ್ಪಿಟ್ಕೊಳ್ರಿ. ಓಕೆ, ದಟ್ ಮೀಡಿಯನ್ ಅಂದ್ರೆ ಮೆಡಿಸಿನ್ ಅಂತಂದೇಳಿ ನೆನ್ಪಿಟ್ಕೊಡ್ರಿ. ಅಂದ್ರೆ 3 ಮೆಡಿಸಿನ್ ಅಂತಂದೇಳಿ ನೆನ್ಪಿಟ್ಕೊಡ್ರಿ ಅಂತ ಹೇಳಿದೆ. ಓಕೆ ರೈಟ್, ಸೊ ಇದನ್ನ ನಾ ಇಲ್ಲಿ ಅಪ್ಲೈ ಮಾಡ್ತೀನಿ. ನಮ್ಗೆ ಏನೇನ್ ಗೊತ್ತದ? ಮೀಡಿಯನ್ ಮತ್ತೆ ಮೀನ್ ಗೊತ್ತದ. ಮೀಡಿಯನ್ ಎಷ್ಟದ ರೀ? ಮೀಡಿಯನ್ ಎಷ್ಟದ ಅಂದ್ರೆ ಮೀಡಿಯನ್ ಎಷ್ಟದ ರೀ? 40 ಅದ. ಆ ನಂತರ ದಟ್ ಮೀನ್ ಎಷ್ಟದ ಅಂತಂದ್ರೆ 38 ಅದ. ಪ್ಲಸ್ 2 ಇಂಟು ಮೀನ್ ಎಷ್ಟದ ರೀ? 38 ಅದ. ಓಕೆ, ನಮ್ಗೆ ಏನ್ ಕೇಳಿದಾರ ಅಂತಂದ್ರೆ ದಟ್ ಮೋಡ್ ಎಷ್ಟಿರ್ತೈತಿ ಅಂತ ಕೇಳಿದಾರೆ. ಸರಿನಾ? ರೈಟ್, ಮೋಡ್ ಪ್ಲಸ್ ಓಕೆ ದಟ್ ಇದನ್ನ ಬಲ್ಗಡೆ ತಗೋತೇನ್ರಿ. 4 × 12 120, 38ಕ್ಕೆ 2ರಲ್ಲಿ ಗುಣಿಸಿ ಅದನ್ನ ಬಲ್ಗಡೆ ಹಚ್ಕೊಂಡ್ಬಿಡ್ತೀನಿ. 38 2 30 ಡಬಲ್ 60, 8 ಡಬಲ್ 16 ಅಂದ್ರೆ 76 ಬರ್ತೈತಿ. 126 ಒಳಗ 76 ಹೋದ್ರೆ ಎಷ್ಟು ಬರ್ತೀರಿ? 46 ಬರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಇಲ್ಲ ರೀ, 44 ಬರ್ತೈತಿ. ಓಕೆ, ಇದಕ್ಕೆ ಇನ್ನೂ 24 ಬೇಕು, ಮುಂದೆ 20, 44 ಬರ್ತೈತಿ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ಈ ಫಾರ್ಮುಲಾ ಈ ರೀತಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೋಬಹುದು. ಇದು ಎಕ್ಸಾಮಿಗೆ ಬರುವಂತ ಗ್ಯಾರಂಟಿ ಬಾಳೈತಿ. ಎರಡನೇ ಪ್ರಶ್ನೆ ಏನಂದ್ರಿ? ದ ಮೀನ್ ಆಫ್ ಗಿವನ್ ಡಾಟಾ ಈಸ್ 21.5, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಈ ಒಂದು ಡಾಟಾದ ಏನಪ್ಪಾ ಅಂದ್ರೆ ಮೀನ್ ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಂದಾರ್ರಿ. ನಾವು ಇದನ್ನ ಏನ್ ಮಾಡೋಣ ಅಂತಂದ್ರೆ ದಟ್ ಈ ಟೇಬಲ್ ಅನ್ನ ಹಾಕೊಂಡ್ಬಿಡೋಣ. ಏನದ್ರಿ? 15, 5, 25. ನನಗೆ ಸ್ಪೇಸ್ ಬೇಕಾಗ್ತತಿ. ನಾನಿಲ್ಲಿ ಏನಪ್ಪಾ ಅಂತಂದ್ರೆ ಈ ಟೇಬಲ್ ನ ಮತ್ತೆ ಹಾಕೊಳಿಕತ್ತೇನ್ರಿ. ಬಟ್ ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ನಾಗ ಈ ರೀತಿ ಹಾಕೊಳ್ಳುವಂತ ಅವಶ್ಯಕತೆ ಬೀಳಲ್ಲ, ನೀವು ಡೈರೆಕ್ಟ್ ಆಗಿ ಮಾಡ್ಕೋಬಹುದಾಗಿರ್ತೈತಿ. ಓಕೆ, ಎಕ್ಸ್ ಎಫ್. ಓಕೆ, 15, 5, 25, 35, 45. ಎಫ್ ಅಂದ್ರೆ 4, 6, 3, ಎಕ್ಸ್ 2. ರೈಟ್, ಸೊ ಈಗ ಎಫ್ ಎಕ್ಸ್ ಕಂಡು ಹಿಡಿಯೋಣ. ಎಫ್ ಎಕ್ಸ್ ಅಂದ್ರೆ ಇದೇನಾಗ್ತದೆ? 14 60, 5 6 30, 25 3 75, ಇದು 35 ಎಕ್ಸ್, ಇದು 45 90. ಓಕೆ, ಸೊ ನಮಗೆ ಫಾರ್ಮುಲಾ ಏನದ್ರಿ? ಮೀನ್ ಈಸ್ ಈಕ್ವಲ್ ಟು ಅಥವಾ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಇದಿಷ್ಟು ಕೂಡಿಸ್ತೀವಿ. 60 30 90, 90 90 180, 180ಕ್ಕೆ 75 ಕೂಡಿಸಿದ್ರೆ 225, 225 ಕರೆಕ್ಟಾ? ಸಾರಿ, 90 180, 180ಕ್ಕೆ 75 ಕೂಡಿಸಿದ್ರೆ 180, 255, 255 ಮುಂದ ಇದನ್ನ ಕೂಡಿಸ್ತೇವಿ 35 ಎಕ್ಸ್. ಸಿಗ್ಮಾ ಎಫ್ ಅಂತಂದ್ರೆ ಇದನ್ನಿಷ್ಟು ಕೂಡಿಸಿದ್ರೆ ಸಿಗ್ಮಾ ಎಫ್ ಬರ್ತೈತಿ. ಇಷ್ಟು ಕೂಡಿಸಿದ್ರೆ ಸಿಗ್ಮಾ ಎಫ್ ಬರ್ತೈತಿ. ಸಿಗ್ಮಾ ಎಫ್ ಅಂತಂದ್ರೆ ಏನದ್ರಿ? 6 4 10, 13, 13 2 15, ಮುಂದೊಂದು ಎಕ್ಸ್. ಎಕ್ಸ್ ಬಾರ್ ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ. ಎಷ್ಟೈತ್ರಿ ಅದು? ಅದು ಎಷ್ಟೈತಿ ಅಂತಂದ್ರೆ 21.5 ಐತಿ. ಓಕೆ, 21.5. ಇವೆರಡನ್ನು ಈ ಕಡೆ ತಗೊಂಡ್ಬರೋಣ. ಇದೇನಾಗತ್ರಿ? 21.5 ಇಂಟು 15 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 255 ಪ್ಲಸ್ 35 ಎಕ್ಸ್. 21 ಇಂಟು 15 ಮಾಡಿರ್ತೀರಿ. ಓಕೆ, 15 75 ಕಲೆಗಳು 15 15 7 22, 15 32, 32 ಇಲ್ಲೊಂದು ಪಾಯಿಂಟ್ ಪ್ಲಸ್ ಇದನ್ನ 2 ಗುಣಿಸೋಣ. 21.5 ಇಂಟು ಎಕ್ಸ್ ಅಂದ್ರೆ 21.5 ಎಕ್ಸ್
ಇಸ್ ಈಕ್ವಲ್ ಟು 255 ಪ್ಲಸ್ 35x. ನಂಬರನ್ನು ಈ ಕಡೆ ತೊಗೊಂಬರೋಣ, ವೇರಿಯೇಬಲ್ಸ್ ಆ ಕಡೆ ತೊಗೊಂಡು ಹೋಗ್ರಿ. ಏನಾಗುತ್ತೆ 322.5 ಮೈನಸ್ 255 ಇಸ್ ಈಕ್ವಲ್ ಟು 35x ಮೈನಸ್ 21.5x. ಓಕೆ, ಇದ್ರೊಳಗೆ ಇದನ್ನ ಕಳೀರಿ. 322 322.5 255 ಕಳಿತೀವಿ. ಕಳೆದ್ರೆ 5, 12 5 ಹೋದ್ರೆ 7, 12 6 ಹೋದ್ರೆ 6, 3 ಹೋದ್ರೆ 0, 67.5 ಬರ್ತೈತಿ. ಇದಕ್ಕೆ ಇನ್ನು ಎಷ್ಟು ಬೇಕು ಅಂತಂದ್ರೆ 3.5 ಪ್ಲಸ್ 10 13.5x ಬೇಕಾಗ್ತದೆ. ಸರಿನಾ? ರೈಟ್. ನಂತರ ಈಗ ದಟ್ ಎಕ್ಸ್ ಬೆಲೆ ಬೇಕು, ಇದನ್ನ ಈ ಕಡೆ ತಗೊಂಬರೋಣ. ನಾ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 67.5 ಬಾಗ್ಲೆ 13.5. ಸರಿನಾ? ದಟ್ ಇದು ಈ ಕಡೆ ಬಂದ್ರೆ ಬಾಗ್ಲೆ 13.5 ಆಗಿರ್ತೈತಿ. ಓಕೆ, ಸೊ ಪಾಯಿಂಟ್ ಆದ್ಮೇಲೆ ಎರಡು ಒಂದೇ ಸ್ಥಾನದವ್ರೆ, ಪಾಯಿಂಟ್ ಇಲ್ಲ ಅನ್ಕೊಂಡ್ಬಿಡೋಣ. ಎರಡು ಎದರಿಂದ ಭಾಗ ಹೋಗ್ತಾವ ಅಂದ್ರೆ 15ರಿಂದ ಭಾಗ ಹೋಗ್ತಾವ್ರಿ. 15 9 135, 15 4 60, 7 75, 15 75, 9 1 9, 9 5 45 ಅಂದ್ರೆ ಎಕ್ಸ್ ನ ಬೆಲೆ ಏನಾಗಿರ್ತೈತ್ರಿ? 5 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ಸ್ವಲ್ಪ ಸಮಾಧಾನದಿಂದ ಅವಕಾಶ ಮಾಡಿದ್ವಿ ಅಂತಂದ್ರೆ ನಮ್ಗೆ ಆನ್ಸರ್ ಸಿಗ್ತೈತಿ. ನಾನು ಇಲ್ಲಿ ವ್ಯಾಲ್ಯೂಸ್ ಅನ್ನ ಭಾಳ ಬರ್ಕೊಳಕತ್ತೀನಿ, ನೀವು ಇಷ್ಟು ಬರೆಯುವಂತ ಅವಶ್ಯಕತೆ ಬೀಳೋದಿಲ್ಲ ಎಕ್ಸಾಮ್ ಒಳಗೆ. ರೈಟ್. ನಂತರ ಎರಡನೇ ಲೆಕ್ಕ ಆಯ್ತು. ಮೂರನೆಯ ಲೆಕ್ಕ ಏನಂದ್ರೆ ನೋಡ್ರಿ, ದ ಮಿಡ್ ವ್ಯಾಲ್ಯೂ ಆಫ್ ಕ್ಲಾಸ್ ಇಂಟರ್ವಲ್ ಈಸ್, ಮಿಡ್ ವ್ಯಾಲ್ಯೂ ಆಫ್ ಕ್ಲಾಸ್ ಇಂಟರ್ವಲ್ ಈಸ್ 52 if the class size is 10, then the upper and lower limits of the class respectively are. ಯಾವ್ಯಾವ್ರಿ? ಅಪ್ಪರ್ ಅಂಡ್ ಲೋವರ್. ಓಕೆ, ಸರಿ. ಅದ್ರದ್ದು ಮಿಡ್ ವ್ಯಾಲ್ಯೂ ಏನದರಿ? ಮಿಡ್ ವ್ಯಾಲ್ಯೂ 52 ಅದ. ಹಂಗಂದ್ರೆ ಇಲ್ಲೊಂದು ನಂಬರ್ ಬರ್ತೈತಿ, ಇಲ್ಲಿ ಒಂದು ನಂಬರ್ ಬರುತ್ತೆ. ಓಕೆ, ಸೊ ಅದ್ರ ಸೈಜ್ ಎಷ್ಟದರಿ? 10 ಅದ. 10 ಅದ ಅಂತಂದ್ರೆ ಇದಕ್ಕ 5 ಕೂಡಿಸ್ತೀವಿ, ಇದಕ್ಕ 5 ಕಳಿತೀವಿ. ಅಂದ್ರೆ ಈ ಕಡೆ 5 ಕೂಡಿಸ್ತೀವಿ, ಈ ಕಡೆ 5 ಕಳಿತೀವಿ. ಸೊ ಇದಕ್ಕೆ 5 ಕೂಡಿಸಿವಿ ಅಂದ್ರೆ ಏನಾಗ್ತದೆ? 55, 2 ಪ್ಲಸ್ 5 ಅಂದ್ರೆ 57 ಆಗ್ತೈತಿ. ಆ ನಂತರ ಇಲ್ಲಿ -5 ಅಂತಂದ್ರೆ ಆಕ್ಚುಲಿ 55ರೊಳಗ 5 ನಾವು ಕಳಿತೀವಿ. 52ರೊಳಗ 5 ಹೋತು ಅಂತಂದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ 47 ಬರ್ತೈತಿ. ಅಂದ್ರ 47 57 ಆಗಿರ್ತೈತಿ. ಓಕೆನಾ? ಅವ್ರೇನ್ ಕೇಳಿದಾರ್ರಿ? ಅಪ್ಪರ್ ಅಂಡ್ ಲೋವರ್ ಲಿಮಿಟ್ಸ್ ಅಂತ ಕೇಳ್ಯಾರ. ಮೊದ್ಲಕ್ಕೆ ಅಪ್ಪರ್ ಹೇಳ್ಬೇಕು, ಆನಂತರ ಅವರು ರೆಸ್ಪೆಕ್ಟಿವ್ಲಿ ಆಫ್ ದ ಕ್ಲಾಸ್, ಅದೇನ್ರಿ ಅಪ್ಪರ್ ಅಂಡ್ ಲೋವರ್ ಲಿಮಿಟ್ಸ್ ಆಫ್ ದ ಕ್ಲಾಸ್ ರೆಸ್ಪೆಕ್ಟಿವ್ಲಿ ಅಂತ ಕೇಳ್ಯಾರ. ಫಸ್ಟ್ ಅಪ್ಪರ್ ಆಗಬೇಕು, ಆನಂತರ ಲೋವರ್ ಆಗಬೇಕು. ಅಂದ್ರೆ 57 47 ಆಗಿರ್ತೈತಿ. ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗಿರ್ತೈತಿ. ನಾವೇನಾದ್ರೂ ಅವಸರದೊಳಗೆ ಇದ್ವಿ ಅಂತಂದ್ರೆ ಆನ್ಸರ್ 1 ಹಾಕಿರ್ತೇವ್ರಿ, 47 57 ಅಂತ ಹೇಳಿ ಅದು ತಪ್ಪಾಗ್ತೈತಿ. ಫಸ್ಟ್ ಅಪ್ಪರ್ ಹೇಳಿ ಆನಂತರ ಲೋವರ್ ಹೇಳ್ಬೇಕು. ರೈಟ್, ಸರಿ. ಇದು ನಮ್ಮ ಮೂರನೆಯ ಲೆಕ್ಕ ಆಗಿತ್ತು. ನಂತರ 4ನೆಯ ಲೆಕ್ಕ ಏನಂದ್ರೆ ನೋಡ್ರಿ, P, Q, R, S and T are 5 consecutive positive odd integers, then their average is. ಇದ್ರದ್ದು ಎವರೇಜ್ ಅನ್ನ ಫೈಂಡ್ ಮಾಡಂದ್ರಿ. ಅವ್ರು ಏನಂತಾವ ಅಂತಂದ್ರೆ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಆಡ್ ಇಂಟಿಜರ್ಸ್ ಅದಾವ ಅಂತ ಹೇಳಿದ್ರ. ಆಡ್ ಇಂಟಿಜರ್ಸ್ ಅದಾವ ಅಂತಂದ್ರೆ ಏನಿರ್ತೈತ್ರಿ? ಒಂದಕ್ಕೆ ಇನ್ನೊಂದಕ್ಕೆ ಏನಪ್ಪಾ ಅಂದ್ರೆ 2 ಡಿಫರೆನ್ಸ್ ಇರ್ತೈತಿ. ಅಥವಾ ಒಂದು ನಂಬರ್ ಇಂದ ಇನ್ನೊಂದು ನಂಬರ್ ಬರ್ಬೇಕಂದ್ರೆ ನಾವು 2 ಕೂಡಿಸ್ಕೋತ ಹೋಗ್ತಿರ್ತೀವಿ. ಓಕೆ, ಇಲ್ಲಿ P, Q, R, S, T ಎಷ್ಟು ಅದಾವ್ರಿ? 5 ಅದಾವ. ಒಂದೇದು P ಇತ್ತಂದ್ರೆ ಎರಡನೇದು ಏನಾಗಿರ್ತೈತ್ರಿ? P ಪ್ಲಸ್ 2 ಆಗಿರ್ತೈತಿ. ಯಾಕಂದ್ರೆ ಆಡ್ ಇಂಟಿಜರ್ಸ್ ಅದಾವ, ಕಾನ್ಸಿಕ್ಯೂಟಿವ್ ಅದಾವ. ಓಕೆ, ಆನಂತರ ಇದು P ಪ್ಲಸ್ 4 ಆಗಿರ್ತೈತಿ, ಇದು P ಪ್ಲಸ್ 6 ಆಗಿರ್ತೈತಿ, ಇದು P ಪ್ಲಸ್ 8 ಆಗಿರ್ತೈತಿ. ಆಗ್ಬೋದಾ? ಸೊ ನಾ ಡೈರೆಕ್ಟ್ ಆಗಿ ಅದನ್ನ ಬರ್ಕೊಂಡ್ಬಿಡ್ತೇನೆ ನೋಡ್ರಿ. ಒಂದೇದು P ಅದ, ಎರಡನೇದು Q ಅದ. Q ಅಂದ್ರೆ ಅದಕ್ಕೆ 2 ಹೆಚ್ಚಿಗೆ ಅದ, ಯಾಕಂದ್ರೆ ಆಡ್ ನಂಬರ್ಸ್ ಅದಾವು. ಎರಡನೇದು P ಪ್ಲಸ್ 2 ಆಯ್ತು, ಮೂರನೇದು P ಪ್ಲಸ್ 4 ಆಗಿರ್ತೈತಿ, ನಾಲ್ಕನೇದು P ಪ್ಲಸ್ 6 ಆಗಿರ್ತೈತಿ, ಐದನೇದು P ಪ್ಲಸ್ 8 ಆಗಿರ್ತೈತಿ. ಇದ್ರದ್ದು ಏನ್ ಹೇಳಾಕತ್ತಾರ್ರಿ ಅವರು? ಎವರೇಜ್ ಕೇಳಾಕತ್ತಾರ. ಎವರೇಜ್ ಅಂತಂದ್ರ ಏನ್ರಿ? ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಇಲ್ಲದಾವು. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತಂದ್ರೆ ಇವೆಷ್ಟು ಅದಾವ್ರಿ? 5 ಅದಾವು. ಓಕೆ, ಬಾಗ್ಲೆ 5. ಸೊ ಇದು ಏನಪ್ಪಾ ಅಂತಂದ್ರೆ ದಟ್ ಮೀನ್ ಆಗಿರ್ತೈತಿ. ಓಕೆ, P ಎಷ್ಟು ಅದಾವ್ರಿ? 1 2 3 4 5 P. ಸೊ ಹಿಂಗ್ಯಾಕ್ ಮಾಡಾಕತ್ತೀವಿ ನಾವು? ಹಿಂಗ್ಯಾಕ್ ಮಾಡಾಕತ್ತೀವಿ ಅಂತಂದ್ರೆ ಆನ್ಸರ್ ಅನ್ನ ನೋಡಿದ್ರೆ PQRS ಡಿವೈಡೆಡ್ ಬೈ 5 ಐತಿ. ಇಷ್ಟನ್ನು ಇಂಟು ಮಾಡಿ ಬಾಗ್ಲೆ 5 ಅಂತ ನಾವು ಮಾಡಲ್ಲ ರೀ. ಮೀನ್ ಕಂಡು ಹಿಡಿಬೇಕಾದಾಗ ಇಷ್ಟು ಕೂಡಿಸಿ ಡಿವೈಡ್ ಬೈ 5 ಮಾಡ್ತೀವಿ. ಅದ್ರ ಸಂಬಂಧ ಇದು ಬರಂಗಿಲ್ಲ. ಆದ್ರೆ ಉಳಿದೋದನ್ನ ಎಲ್ಲ ನೋಡಿದ್ವಿ ಅಂತಂದ್ರೆ ಎಲ್ಲದರೊಳಗೂ P ಅಷ್ಟೇ ಐತಿ.
ಹಂಗಂದ್ರೆ ಏನ್ ಮಾಡ್ಬೇಕು ಅಂತ ಅದ್ರ ಸಲುವಾಗಿ ನಾವೇನಂತಂದ್ರೆ ಇಷ್ಟನ್ನು ಪೀಕ್ ಕನ್ವರ್ಟ್ ಮಾಡ್ಲಿಕ್ಕೆ. ಓಕೆ, 5 ಪಿ ಎಷ್ಟು ಸರಿ ಇದೆ, 5 ಸರಿ ಬಂದದ. ಆ ನಂತರ 4 2 4 6 6 6 12 12 ಪ್ಲಸ್ 8 20 ಬಾಗ್ಲೆ 5. ಇವೆರಡರೊಳಗು 5 ಕಾಮನ್ ತೆಗಿತೀವಿ ಅಂದ್ರೆ ಇದೇನಾಗತ್ರಿ, ಇಲ್ಲಿ ಪಿ ಉಳಿತೈತಿ, ಇಲ್ಲಿ 5 4 20 ಬಾಗ್ಲೆ 5 5ಕ್ಕ 5 ಕ್ಯಾನ್ಸಲ್ ಆಗತ್ರಿ. ಉತ್ತರ ಏನ್ ಬರ್ತೈತಿ ಅಂದ್ರೆ ಪಿ ಪ್ಲಸ್ 4 ಬಂದಿರ್ತೈತಿ. ಓಕೆ, ಆನ್ಸರ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಸ್ವಲ್ಪ ಸಾವಕಾಶ ಸಮಾಧಾನದಿಂದ ಆನ್ಸರ್ ಮಾಡಿದ್ರೆ ಬಂದಿರ್ತಾವ್ರಿ. 5ನೇ ಲೆಕ್ಕ ಏನದ ನೋಡ್ರಿ, ಇನ್ ಎ ಹಿಸ್ಟೋಗ್ರಾಮ್ ಈಚ್ ಕ್ಲಾಸ್ ರೆಕ್ಟಾಂಗಲ್ ಈಸ್ ಕನ್ಸ್ಟ್ರಕ್ಟೆಡ್ ವಿತ್ ಬೇಸ್ ಆಸ್. ಓಕೆ, ಹಿಸ್ಟೋಗ್ರಾಮ್ ಅಂದ್ರೆ ನಮಗೊಂದು ಐಡಿಯಾ ಐತ್ರಿ. ಹಿಸ್ಟೋಗ್ರಾಮ್ ಅಂದ್ರೆ ಯಾವ ರೀತಿ ಇರ್ತದ್ರಿ, ಈ ರೀತಿ ಇರ್ತದೆ. ಈ ರೀತಿ ಇರ್ತದೆ. ಓಕೆನಾ, ರೈಟ್. ಈಗ ದಟ್ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಹಾಕ್ತೀನಿ, ಇಲ್ಲಿ ಫ್ರೀಕ್ವೆನ್ಸಿ ಹಾಕ್ತಾನೆ. ಏನ್ರಿ, 0 10 20 30 40. 0 ಇಂದ 10, ಓಕೆ, 10 ರಿಂದ 20, 20 ರಿಂದ 30, 30 ರಿಂದ 40. ಫ್ರೀಕ್ವೆನ್ಸಿ ಅಂದ್ರೆ ಏನ್ರಿ, ಫ್ರೀಕ್ವೆನ್ಸಿ ದಟ್ ಇಲ್ಲಿ 1 2 ಇದು 4 ಇರ್ಲಿ, 4 6 8 4 6 8 ಆನಂತರ ಇದು 4 ಆಗಿರಲಿ. ಓಕೆ, ಸೊ ಇದು ಯಾಕೆ ಅವಶ್ಯಕತೆ, ಇದು ಯಾಕೆ ತೆಗಿಬೇಕ್ರಿ, ಯಾಕಂದ್ರೆ ಇಲ್ಲಿ 4 ಟರ್ಮ್ಸ್ ಕೊಟ್ಟಾರ, 4 ಟರ್ಮ್ಸ್ ಅಂತ ನಿಮ್ಗೆ ಕರೆಕ್ಟ್ ಆಗಿ ಮೀನಿಂಗ್ ಹೇಳ್ಬಿಡ್ತೀನಿ. ಓಕೆ, ಒಂದೇದೇನ್ರಿ, ಸೈಜ್ ಆಫ್ ದ ಕ್ಲಾಸ್. ಸೈಜ್ ಆಫ್ ದ ಕ್ಲಾಸ್ ಅಂತಂದ್ರೆ ಏನ್ರಿ, ಸೈಜ್ ಆಫ್ ದ ಕ್ಲಾಸ್ ಅಂತಂದ್ರೆ ರೈಟ್, ಸೈಜ್ ಆಫ್ ದ ಕ್ಲಾಸ್ ಅಂತಂದ್ರೆ ಇಲ್ಲಿ ಏನದಲ್ರಿ, ದಿಸ್ ಇಸ್ ದ ಸೈಜ್ ಆಫ್ ದ ಕ್ಲಾಸ್. 1 ಸೆಕೆಂಡ್ ರೀ, ದಟ್ ಇದು ಒಂದು ಕ್ಲಾರಿಟಿಯನ್ನು ತಗೊಳ್ಳೋಣ ಅಂತ ಇಲ್ಲಿ. ಫ್ರೀಕ್ವೆನ್ಸಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಸೈಜ್ ಆಫ್ ದ ಕ್ಲಾಸ್. ಎಸ್, ರೈಟ್. ಇದೇನಪ್ಪಾ ಅಂತಂದ್ರೆ ಸೈಜ್ ಆಫ್ ದ ಕ್ಲಾಸ್ ಅಂತಂದ್ರೆ ಇದು ಏನದಲ್ರಿ, ಇದು ಸೈಜ್ ಆಫ್ ದ ಕ್ಲಾಸ್ ಆಗಿರ್ತೈತಿ. 0 to 10, 10 to 20, 20 to 30, 30 to 40 ಇದೇನಪ್ಪ ಏನಾಗಿರ್ತೈತಿ ಅಂತಂದ್ರೆ ಸೈಜ್ ಆಫ್ ದ ಕ್ಲಾಸ್ ಆಗಿರ್ತೈತಿ. ಓಕೆ, ರೈಟ್. ಹಂಗಂದ್ರೆ ಇದು ಅದನ್ನೇ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಹೌದ್ರಿ. 0 to 10, 10 to 20, 20 to 30, 30 to 40 ಅದನ್ನ ರಿಪ್ರೆಸೆಂಟ್ ಮಾಡಕತ್ತೈತಿ. ಸೊ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ಸೊ ಫ್ರೀಕ್ವೆನ್ಸಿ ಅದರಿ, ಫ್ರೀಕ್ವೆನ್ಸಿ ಏನದರಿ, 4 6 8 8 4 ಹಾಕಾಕತ್ತೀವಿ. ಈ ಫ್ರೀಕ್ವೆನ್ಸಿ ಏನಾಗಿರ್ತೈತಿ ಅಂತಂದ್ರೆ ಇಲ್ಲಿ ನಮಗ ಫ್ರೀಕ್ವೆನ್ಸಿ ಏನದ ಅಂದ್ರೆ ಇಲ್ಲಿ ಮೇಲ್ಗಡೆ ಫ್ರೀಕ್ವೆನ್ಸಿ ಬಂದಿರ್ತೈತಿ. ಓಕೆ, ಇಲ್ಲಿ ಮೇಲ್ಗಡೆ ಏನಪ್ಪಾ ಅಂದ್ರೆ ಫ್ರೀಕ್ವೆನ್ಸಿ ಬಂದಿರ್ತೈತಿ. ಅವ್ರು ಕೇಳಕತ್ತಿರೋದು ಏನಪ್ಪಾ ಅಂತಂದ್ರೆ ದಟ್ ಬೇಸ್ ಒಳಗೆ ಕೇಳಾಕತ್ತಾರ. ಸೊ ಬೇಸ್ ಒಳಗೆ ಏನಾಗಿರ್ತೈತಿ ಅಂದ್ರೆ ಸೈಜ್ ಆಫ್ ದ ಕ್ಲಾಸ್ ಇರ್ತೈತಿ. ಓಕೆ, ಫ್ರೀಕ್ವೆನ್ಸಿ ಮೇಲ್ಗಡೆ ಇರ್ತೈತಿ. ಕ್ಲಾಸ್ ಮಾರ್ಕ್ ಅಂತಂದ್ರೆ ಈ ಕ್ಲಾಸ್ ಮಾರ್ಕ್ ಅಂದ್ರೂ ಒಂದೇ, ಆ ನಂತರ ದಟ್ ಮಿಡ್ ವ್ಯಾಲ್ಯೂ ಅಂತಂದ್ರು ಒಂದೇ. ಇವೆರಡು ಏನಪ್ಪಾ ಅಂದ್ರೆ ಕ್ಲಾಸ್ ಮಾರ್ಕ್ ಅಂತ ಆದ್ರೂ ಹೇಳ್ಬೋದು, ಮಿಡ್ ವ್ಯಾಲ್ಯೂ ಅಂತ ಆದ್ರೂ ಹೇಳ್ಬೋದು. ಅದು ಎಲ್ಲಿ ಬಂದಿರ್ತೈತಿ ಅಂತಂದ್ರೆ ದಟ್ ಇಲ್ಲಿ ಕರೆಕ್ಟ್ ಆಗಿ ಇದು ಮಿಡಲ್ ಪಾಯಿಂಟ್ ಬಂದಿರ್ತೈತಿ. ಈ 0 ಮತ್ತು 10 ನಡ್ಬೇಕಂದ್ರೆ 5, 10 ಮತ್ತು 20 ನಡ್ಬೇಕಂದ್ರೆ 15. ಇದೇನಪ್ಪಾ ಅಂತಂದ್ರೆ ದಟ್ ಕ್ಲಾಸ್ ಮಾರ್ಕ್ ಆಗಿರ್ತೈತಿ. ಆ ನಂತರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ಇದಕ್ಕ ಸಂಬಂಧ ಇಲ್ಲ ರೀ, ಅದು ಓಸಿವ್ ಕರ್ವ್ ಒಳಗ ಬಂದಿರ್ತೈತಿ. ನಿಮ್ಗೆ ಇದ್ರ ಏನಪ್ಪಾ ಅಂತಂದ್ರೆ ಇದ್ರೊಳಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಥಿಯರಿ ಪಾರ್ಟ್ ಒಳಗ ಇದನ್ನ ಏನಂದ್ರೆ ಹೇಳಿತ್ತು. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ನಂತರ 6ನೇದರಿಂದ ಲೆಕ್ಕ ನೋಡ್ಕೊತ ಹೋಗೋಣ. ನೆಕ್ಸ್ಟ್ 6ನೇ ಲೆಕ್ಕ ಏನದ ನೋಡ್ರಿ, ಎ ಗ್ರಾಫ್ ಆಫ್ ಎ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್. ಓಕೆ, ಸೊ ಒಂದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಲಿಂದ ನಾವು ಏನಪ್ಪಾ ಅಂದ್ರೆ ಗ್ರಾಫ್ ಹಾಕಿದ್ರೆ ಅಂದ್ರೆ ಅದು ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ಸೊ ದಟ್ ಇದನ್ನ ಥಿಯರಿ ಪಾರ್ಟ್ ಒಳಗೆ ನಾನು ಹೇಳಿದೆ. ದಟ್ ಪ್ರಿವಿಯಸ್ 5ನೇ ಕ್ವಶನ್ಗೂ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ. ಒಂದು ಏನಪ್ಪಾ ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ನಾವು ಯೂಸ್ ಮಾಡ್ಕೊಂಡು ಗ್ರಾಫ್ ಹಾಕಕತ್ತೀವಿ ಅಂದ್ರೆ ಅದು ಏನಾಗಿರ್ತೈತಿ ಅಂತಂದ್ರೆ ಓಸಿವ್ ಕರ್ವ್ ಆಗಿರ್ತೈತಿ. ಓಕೆ, ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಆಗ್ಬೇಕಂತಂದ್ರೆ ಅದು ಹಿಸ್ಟೋಗ್ರಾಮ್ ಲಿಂದ ನಾವು ಏನ್ ಡ್ರಾ ಮಾಡ್ತೀವಲ್ಲ ಅದು ಏನಪ್ಪಾ ಅಂದ್ರೆ ದಟ್ ಫ್ರೀಕ್ವೆನ್ಸಿ ಪಾಲಿಗಾನ್ ಆಗಿರ್ತೈತಿ. ಬಾರ್ ಚಾರ್ಟ್ ಅಂದ್ರೆ ದಟ್ ಬಾರ್ಸ್ ಬಂದಿರ್ತಾವ್ರಿ, ಇದು ಬರಂಗಿಲ್ಲ. ಹಿಸ್ಟೋಗ್ರಾಮ್ ಅಂತಂದ್ರೆ ಅದು ಏನಪ್ಪಾ ಅಂದ್ರೆ ಬಾರ್ ಗ್ರಾಫ್ ಇಂದ ಇನ್ನೊಂದು ರೂಪ ಆಗಿರ್ತೈತಿ. ಇದೊಂದು ಥಿಯರಿ ಪಾರ್ಟ್ ಒಳಗೆ ಇಷ್ಟೂನೇ ಏನಪ್ಪಾ ಅಂತಂದ್ರೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದದ. ದಟ್ ನೀವು ಅದನ್ನ ನೋಡಿದ್ರಿ ಅಂತ ಇದು ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಬಂದಿರ್ತೈತಿ. ಓಕೆ, ರೈಟ್. 7ನೇ ಪ್ರಶ್ನೆ ಏನ್ ನೋಡ್ರಿ, ಇಫ್ ದ ಮೀನ್ ಆಫ್ ಸೋರ್ಸಸ್ ದಟ್ ಒಂದಿಷ್ಟು ನಂಬರ್ಸ್ ಕೊಟ್ಟಾರ್ರಿ, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಓಕೆ, ಸೊ ಇದ್ರದ್ದು ಮೀನ್ ಏನಂತಂದ್ರೆ 12 ಆಗೈತಿ. ದಟ್ ಈ ಎಲ್ಲಾ ನಂಬರ್ಸ್ ಮೀನ್ ಏನಪ್ಪಾ ಅಂದ್ರೆ 12 ಆಗೈತಿ. ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ದಟ್ ಮೀನ್ ಇಸ್ ಈಕ್ವಲ್ ಟು ಮೀನ್ 7ನೇ ಲೆಕ್ಕ, ಮೀನ್ ಇಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಏನ್ರಿ, ಇಷ್ಟನ್ನು ಕೂಡಿಸ್ಕೊಳ್ಳೋಣ. 10 12 2 18 14 ಆನಂತರ
ಎಕ್ಸ್ ಪ್ಲಸ್ 1 ಇದ್ರದ್ದು ಎಲ್ಲಾದ್ರದ್ದು ಏನಪ್ಪಾ ಅಂದ್ರೆ ಮೀನ್ 12 ಆಗೈತೆ ಅಂತ ಹೇಳಕತ್ತಾರ. 1 2 3 4 5 ಟೋಟಲ್ ಎಷ್ಟು ಅದಾವ್ರಿ? 5 ಅದಾವು. ಇದನ್ನ 5ರಿಂದ ಭಾಗಿಸ್ತೇವಿ. ಮೀನ್ ಎಷ್ಟೈತಿ ಅಂದ್ರ 12 ಐತಿ. ಎಡಗಡೆ 12 ಬರ್ಕೊಳ್ಳೋಣ ಪ್ಲಸ್ ಇಷ್ಟನ್ನು ಕೂಡ್ಸೋಣ್ರಿ. 18 ಪ್ಲಸ್ 12 ಪ್ಲಸ್ 18 30 ಪ್ಲಸ್ 10 40 40 14 54 ಪ್ಲಸ್ 1 55 55 ಪ್ಲಸ್ ಎಕ್ಸ್. ಈ ಬಾಗ್ಲೆ 5 ಈ ಕಡೆ ಹೋಗ್ಲಿ, ಇದೇನಾಗತ್ರಿ ಗುಂಡ್ಲೆ 5 ಆಗ್ತತಿ. ಓಕೆ, ಸೊ ಇಲ್ಲಿ ನಾವು ಕೆಳಗಡೆ 5 ಬರ್ಕೊಂಡು ಈ 5 ಅನ್ನ 55 ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, 12 60 55 ಎಡಗಡೆ ಬಂದ್ರೆ ಮೈನಸ್ 55 ಆಗ್ತತಿ ಈಸ್ ಈಕ್ವಲ್ ಟು ಎಕ್ಸ್. 60ರೊಳಗೆ 55 ಹೋದ್ರೆ ಎಷ್ಟು ಬರ್ತೈತ್ರಿ? 5 ಬರ್ತೈತಿ. ಎಕ್ಸ್ ಈಕ್ವಲ್ ಟು 5 ಆಗಿರ್ತೈತಿ. ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ನಂತರ 8ನೆಯ ಲೆಕ್ಕ ಏನು ನೋಡ್ರಿ. 8ನೇ ಲೆಕ್ಕ ಫಾರ್ ದ ಗಿವನ್ ಸ್ಕೋರ್ಸ್ ದಟ್ ಇಷ್ಟೆಲ್ಲ ಕೊಟ್ಟಿದ್ದಾರೆ. ದ ಕೋಎಫಿಷಿಯಂಟ್ ಆಫ್ ರೇಂಜ್ ಈಸ್ ಇದು ಥಿಯರಿ ಪಾರ್ಟ್ ಒಳಗೆ ನಮಗೆ ಮಿಸ್ ಆಗ್ಯದ ರೀ. ರೇಂಜ್ ಅಂದ್ರೆ ಮೊದಲೇ ಕೂತಿರ್ಲಿ, ಆಂತರ ಕೋಎಫಿಷಿಯಂಟ್ ಆಫ್ ರೇಂಜ್ ಬಗ್ಗೆ ಮಾತಾಡೋಣ ಅಂತ. ಸೊ ರೇಂಜ್ ಅಂದ್ರೆ ಏನ್ರಿ? ದಟ್ ರೇಂಜ್ ಅಂದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಇಲ್ಲೇ ಮುಂದೆ ಬರ್ಬಿಡೋಣ ಏನ್ರಿ ಸ್ಮಾಲೆಸ್ಟ್ ವ್ಯಾಲ್ಯೂ. ಅತಿ ದೊಡ್ಡ ವ್ಯಾಲ್ಯೂ ಮೈನಸ್ ಅತಿ ಸಣ್ಣ ವ್ಯಾಲ್ಯೂ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ರೇಂಜ್ ಬರ್ತೈತಿ. ನಮಗ ಅವ್ರು ಕೇಳಿದ್ದು ರೇಂಜ್ ಅಲ್ಲ ರೀ, ಅವ್ರು ಕೇಳಿದ್ದು ಏನಪ್ಪಾ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ರೇಂಜ್. ಕೋಎಫಿಷಿಯಂಟ್ ಆಫ್ ರೇಂಜ್. ಓಕೆ, ಸೊ ಕೋಎಫಿಷಿಯಂಟ್ ಆಫ್ ರೇಂಜ್ ಅಂತಂದ್ರೆ ದಟ್ ಲಾರ್ಜ್ ವ್ಯಾಲ್ಯೂಗೆ ಎಲ್ ಅಂತಂದ್ರೆ ಬರ್ಕೋತೀನಿ, ಲಾರ್ಜೆಸ್ಟ್ ವ್ಯಾಲ್ಯೂಗೆ ಎಲ್ ಅಂತ ಬರ್ಕೋತೀನಿ, ಸ್ಮಾಲೆಸ್ಟ್ ವ್ಯಾಲ್ಯೂಗೆ ಎಸ್ ಅಂತ ಬರ್ಕೋತೀನಿ. ಕೋಎಫಿಷಿಯಂಟ್ ಆಫ್ ರೇಂಜ್ ಅಂದ್ರೆ ದಟ್ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಲಾರ್ಜೆಸ್ಟ್ ವ್ಯಾಲ್ಯೂ ಪ್ಲಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ? ಕೋಎಫಿಷಿಯಂಟ್ ಆಫ್ ರೇಂಜ್ ಬಂದಿರ್ತೈತಿ. ಹಂಗಂದ್ರೆ ದಟ್ ಇಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವ್ದೈತಿ? ಇವ್ರು ಕೊಟ್ಟಿರುವಂತದ್ರೊಳಗ ದಟ್ 92 ಲಾರ್ಜೆಸ್ಟ್ ಅದ ರೀ. 92 ಮೈನಸ್ ಸ್ಮಾಲೆಸ್ಟ್ ಯಾವ್ದೈತಿ ಅಂತಂದ್ರೆ 8 ಅದ್ರಿ. ಓಕೆ, 92 ಮೈನಸ್ 8 ಬಾಗ್ಲೆ 92 ಪ್ಲಸ್ 8. 92ರೊಳಗ 8 ಹೋದ್ರೆ ಎಷ್ಟು ಬರ್ತದ್ರಿ? 2 ಕಳಿತೀವಿ, ಆನಂತರ 6 ಕಳಿತೀವಿ, 84 ಬರ್ತೈತಿ. 84 ಬಾಗ್ಲೆ 100 ಅಂದ್ರೆ ಏನ್ ಬರ್ತಪ್ಪ ಅಂದ್ರೆ 0.84 ಬರ್ತೈತಿ. ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಆಗ್ಬೋದಾ? ರೈಟ್. ಇದು ನಮ್ಮ 8ನೆಯ ಲೆಕ್ಕ ಆಗಿತ್ತು. ಈ ಫಾರ್ಮುಲಾಸ್ ನಮ್ಗೆ ನೆನಪಿರ್ಲಿ. ರೇಂಜ್ ಅಂದ್ರೆ ಏನು, ಕೋಎಫಿಷಿಯಂಟ್ ಆಫ್ ರೇಂಜ್ ಅಂದ್ರೆ ಇದಕ್ಕೆ ಫಾರ್ಮುಲಾ ನಮ್ಗೆ ಗೊತ್ತಿರಲಿ. ರೈಟ್. 9ನೆಯ ಲೆಕ್ಕ. ಓಕೆ, ಸೊ ನಮ್ಗೆ ಫಾರ್ಮುಲಾ ಏನಾದ್ರು ಬಹಳಷ್ಟು ಸಾರಿ ಯೂಸ್ ಮಾಡ್ತಿದ್ವಿ ಅಂತಂದ್ರೆ ನಮ್ಗೆ ಚೆನ್ನಾಗಿ ನೆನಪಿರ್ತಾವ. ಇಂಥ ಫಾರ್ಮುಲಾ ಏನಪ್ಪಾ ಅಂದ್ರೆ ಅತಿ ಕಡಿಮೆ ಯೂಸ್ ಮಾಡ್ತಿರ್ತೀವ್ರಿ. ಫಾರ್ಮುಲಾ ಈಸಿ ಇರ್ತೈತಿ, ಆದ್ರೆ ನಮ್ಗೆ ನೆನಪು ಉಳಿದಿರಲ್ಲ. ಕಾರಣ ಏನಪ್ಪಾ ಅಂದ್ರೆ ಯಾವಾಗೋ ಒಂದ್ಸಾರಿ ಯೂಸ್ ಮಾಡಿರ್ತೀವಿ, ಹಿಂಗಾಗಿ ಮರೆತು ಹೋಗ್ತಿರ್ತಾವ. ಸೊ ಇಂತಹ ಒಂದು ಸಣ್ಣ ಸಣ್ಣ ಫಾರ್ಮುಲಾ ಬಗ್ಗೆ ಸ್ವಲ್ಪ ಹೆಚ್ಚು ಅದ್ರ ಬಗ್ಗೆ ಲಕ್ಷ್ಯ ಇರ್ಲಿ. ಅಂತರ 9ನೇ ಲೆಕ್ಕ ಏನದ್ರಿ? ದ ಮೀನ್ ಆಫ್ 10 ನಂಬರ್ಸ್ ಈಸ್ 20. 10 ನಂಬರ್ಸ್ ಮೀನ್ ಏನಂದ್ರೆ 20 ಅದರಿ. ಇಫ್ 5 ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಎವ್ರಿ ನಂಬರ್ ದ ನ್ಯೂ ಮೀನ್ ವಿಲ್ ಬಿ. ದಟ್ ಎಲ್ಲಾ ನಂಬರ್ಸ್ ಹೋಗೋ 5 ಕಳೆದ್ವಿ ಅಂತಂದ್ರೆ ದಟ್ ನಮಗ ಆನ್ಸರ್ ಏನ್ ಬರ್ತೈತಿ, ಅದ್ರ ನೆಕ್ಸ್ಟ್ ಹೊಸ ಮೀನ್ ಏನ್ ಬರ್ತಲ್ಲ ಅದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ಇದನ್ನ ನಾವು ಕರೆಕ್ಟ್ ಆಗಿ ನಾವೇನಾದ್ರು ಸಾಲ್ವ್ ಮಾಡ್ಕೋತೀವಿ ಅಂದ್ರೆ ಬಹಳ ಲೆಂದಿ ಆಗತ್ರಿ. ದಟ್ ಅದು ನಮಗ್ ಬೇಕಾಗಿಲ್ಲ. ಇದನ್ನ ನೆನ್ಪಿಟ್ಕೊಡ್ರಿ. ಒಂದ್ ವೇಳೆ ಏನಪ್ಪಾ ಅಂತಂದ್ರೆ ಎಕ್ಸ್ ಬಾರ್ ಅಂದ್ರೆ ಏನಾಗಿರ್ತೈತಿ ಅಂದ್ರೆ x1 ಪ್ಲಸ್ x2 ಪ್ಲಸ್ x3 ಪ್ಲಸ್ xn ಡಿವೈಡೆಡ್ ಬೈ n ಆಗಿರ್ತೈತಿ. ಹೌದಾ? ಈಗ ಇಲ್ಲಿ ಏನಂತಂದ್ರೆ ಈಗ ನಾವು ಈ ಪ್ರತಿಯೊಂದು ನಂಬರಿಗೆ ನಾವು ಎಷ್ಟನ್ನ ಕೂಡಿಸ್ತೀವಿ ಅಷ್ಟು ನಮ್ಮ ಮೀನ್ ಹೆಚ್ಚಿಗೆ ಆಗ್ತೈತಿ. ಪ್ರತಿಯೊಂದು ನಂಬರ್ಲಿಂದ ಎಷ್ಟನ್ನ ಕಳಿತೀವಿ ಅಷ್ಟು ನಮ್ಮ ಮೀನ್ ಏನಪ್ಪಾ ಅಂದ್ರೆ ಕಡಿಮೆ ಆಗ್ತೈತಿ. ನಾವು ಪ್ರತಿಯೊಂದು ನಂಬರ್ಗೆ ಎಷ್ಟು ನಂಬರ್ಲಿಂದ ಗುಣಿಸ್ತೀವಿ ಅವಾಗೂ ಸಹಿತ ಮೀನ್ಗೆ ಅದೇ ನಂಬರ್ಲಿಂದ ಗುಣಿಸ್ತೀವಿ. ಈಗ ಅವ್ರು ಏನ್ ಹೇಳಕತ್ತಾರ ಅಂತಂದ್ರ ಮೀನ್ the mean of 10 numbers is 20. ಮೀನ್ ಏನಂತ ಅನ್ನಕತ್ತಾರ ಅಂತಂದ್ರಿ 20 ಅನ್ನಕತ್ತಾರ. ಸೊ if 5 is subtracted from every number, ಪ್ರತಿ ನಂಬರ್ ಲಿಂದ 5 ಮೈನಸ್ ಮಾಡ್ಲಿಕ್ಕತ್ತಾರ ಅಂತಂದ್ರ ನಾವು ಮೀನ್ ಲಿಂದನೂ 5 ಮೈನಸ್ ಮಾಡ್ತೀವಿ ಅಂದ್ರೆ ಉತ್ತರ ಏನ್ ಬಂದಿರ್ತೈತ್ರಿ? 15 ಬಂದಿರ್ತೈತಿ. ಆಪ್ಷನ್ 4 ನಮ್ದು ರೈಟ್ ಆನ್ಸರ್ ಆಗ್ತೈತಿ. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ದಟ್ ಸ್ವಲ್ಪ ನಮ್ಗೆ ಗೊತ್ತಿರ್ಲಿ. ನಂತರ 10ನೆಯ ಲೆಕ್ಕ ಏನದ ನೋಡ್ರಿ. 10th ಪ್ರಾಬ್ಲಮ್. The mean age of 5 children of a family is 14 years. If 4 of them are 8, 13, 15, 18 years respectively, then the age of 5th child is.
ಒಟ್ಟ 5 ಹುಡುಗರದು ಎವರೇಜ್ ಕೊಟ್ಟಾರ್ರಿ, 4 ಹುಡುಗರದು ಏಜ್ ಕೊಟ್ಟಾರ, ಇನ್ನೊಂದು ಹುಡುಗರದು ಏನಪ್ಪಾ ಅಂತಂದ್ರ ದಟ್ ಏಜ್ ಎಷ್ಟಾಗಿರ್ತೈತಿ ಅಂತ ಕೇಳ್ಯಾರ. ಸೊ ಇಲ್ಲಿ ನಮ್ಗೆ ಏನ್ ಹೇಳ್ಯಾರಿ, ಎವರೇಜ್ ಏಜ್ ಕೊಟ್ಟಾರ. ದಟ್ ಇಸ್ ನಾನು ಇದನ್ನ ಹಿಂಗ ಬರ್ಕೊಂಡ್ಬಿಡ್ತೇನ್ರಿ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎವರೇಜ್ ಮೀನ್ ಈಕ್ವಲ್ ಟು ಏನ್ರಿ ಫಾರ್ಮುಲಾ, ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಯಾವ್ದಾವ್ರಿ, 8, 13, 15 ಆನಂತರ 18. 4 ಜನದ ಗೊತ್ತದ, ಇನ್ನೊಬ್ಬಂದು ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಬರ್ಕೊಳ್ಳೋಣ. ಡಿವೈಡೆಡ್ ಬೈ ಎಷ್ಟು ಜನ ಅದರಿ, ಒಟ್ಟ 5 ಜನ ಅದಾರ. ಹಂಗಂದ್ರೆ ಎಕ್ಸ್ ಬಾರ್ ವ್ಯಾಲ್ಯೂ ನಮ್ಗೆ ಗೊತ್ತೈತಿ, ಅದೇನ್ರಿ 14 ಇಸ್ ಈಕ್ವಲ್ ಟು ಇಷ್ಟನ್ನು ಕೊಡ್ಸೋಣ. ಓಕೆ, 13, 15, 28, 28 ಇಂಟು 36, 36, 18, 54, 54 ಪ್ಲಸ್ ಎಕ್ಸ್. ಇದು ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗತ್ರಿ, ಗುಂಡ್ಲೆ 5 ಆಗ್ತೈತಿ. ಓಕೆ, 14 5 70 ಇಸ್ ಈಕ್ವಲ್ ಟು 54 ಪ್ಲಸ್ ಎಕ್ಸ್. 54 ಎಡಗಡೆ ಬಂದ್ಬಿಡ್ಲಿ, ಇದೇನಾಗತ್ತಪ್ಪ ಅಂದ್ರೆ 70 ಮೈನಸ್ 54 ಈಸ್ ಈಕ್ವಲ್ ಟು ಎಕ್ಸ್ ಆಗಿರುತ್ತೆ. ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ ಅಂತಂದ್ರೆ 70 ಒಳಗೆ 54 ಹೋದ್ರೆ 16 ಬಂದಿರ್ತೈತಿ. ಆ ಹುಡುಗನ ಏಜ್ ಎಷ್ಟಾಗಿರ್ತೇವೆ ಅಂತಂದ್ರೆ 16 ಏಜ್ ಆಗಿರ್ತೈತಿ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 11ನೆಯ ಲೆಕ್ಕ ಏನಂತ ನೋಡ್ರಿ, ಫಾರ್ಮುಲಾ ಟು ಫೈಂಡ್ ಮೋಡ್ ಆಫ್ ಗಿವನ್ ಡಾಟಾ ಈಸ್. ಓಕೆ, ದಟ್ ವ್ಯಾಲ್ಯೂ ನೋಡ್ಕೊಂಡು ಈ ಫಾರ್ಮುಲಾಸ್ ಇವನ್ನೆಲ್ಲ ಇದನ್ನ ನೋಡ್ಕೊಂಡು ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ನ ನೆನ್ಪಿಟ್ಕೊಳ್ಳುವಂತ ವೇ ನಾನು ನಿಮ್ ತೇರಿ ಪಾಠ ಒಳಗೆ ಹೇಳಿದ್ದೆ, ನಿಮಗೆ ಅದನ್ನ ನೋಡಿದ್ರೆ ಸರಿ, ಇಲ್ಲಾಂದ್ರೆ ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ. ತೇರಿ ಪಾಠ ಒಳಗೆ ಬಹಳಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಅದಾವ್ರಿ, ಆ ವಿಡಿಯೋ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದನ್ನ ನೋಡ್ಕೊಂಡೆ ಇದಕ್ಕೆ ಬರ್ರಿ, ಇನ್ನು ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ತಿರ್ತಾವ. ಓಕೆ, ಫಾರ್ಮುಲಾ ಏನ್ರಿ, ಫಾರ್ಮುಲಾ ನೆನ್ಪಿಟ್ಕೋಬೇಕಂತಂದ್ರೆ ಏನ್ರಿ, ಏನ್ ಮಾಡ್ತೀವಿ, ಎಲ್ ಪ್ಲಸ್ ಎಫ್ ಎಫ್ ಡಿವೈಡೆಡ್ ಬೈ ಎಫ್ 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 ಇಂಟು ಎಚ್. ಇಲ್ಲಿ ಏನ್ ಮಾಡ್ರಿ ಅಂತಂದ್ರೆ 1 0 ಬರೀರಿ, ಇಲ್ಲೂ ಸಹಿತ 1 0 ಬರೀರಿ, ಈ ಕಡೆ 2 ಬರೀರಿ, ಈ ಕಡೆ 2 ಬರೀರಿ. 1 0 1 0 2 2 ಮೈನಸ್ ಮೈನಸ್ ಮೈನಸ್. ಇದು ಏನಾಗಿರ್ತೈತೆ ಅಂದ್ರೆ ನಾವು ಮೋಡ್ ಕಂಡುಹಿಡಿಯುವಂತ ಫಾರ್ಮುಲಾ ಆಗಿರ್ತೈತಿ. ಓಕೆ, ಸೊ ದಟ್ ನೋಡಿದ್ವಿ ಅಂತಂದ್ರೆ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಕೆಳಗಡೆ ಪ್ಲಸ್ ಐತಿ, ಇಲ್ಲಿ ಮೇಲ್ಗಡೆ ಪ್ಲಸ್ ಐತಿ. ಸೊ ಎಲ್ಲಾ ಕಡೆ ಮೈನಸ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ 2 ಅದ. 2 ಸರಿಯಾದಂತ ಉತ್ತರ ಆಗಿರ್ತೈತಿ. ಆಗ್ಬೋದಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 12ನೇ ಲೆಕ್ಕ ಏನಂದ್ರೆ ನೋಡ್ರಿ, ದ ಮೀಡಿಯನ್ ಅಂಡ್ ಮೋಡ್ ಆಫ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ 28 and 16 respectively, then the value of mean. ದಟ್ ಅದೇ ಪ್ರಾಬ್ಲಮ್ ರೀ. ದಟ್ ಏನ್ರಿ, ಮೀನ್ ಮೋಡ್ ಮೀಡಿಯನ್ ರಿಲೇಷನ್ ಬಗ್ಗೆ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಕೇಳಿದಾರ. ಸೊ ನಮ್ಗೆ ಗೊತ್ತದ, ಏನ್ ನಮಗೊಂದು ಫಾರ್ಮುಲಾ ಗೊತ್ತದ ರೀ, ಏನ್ರಿ, ದಟ್ ಈಸ್ ಮೋಡ್ ಪ್ಲಸ್ 2 ಮೀನ್ ಇಸ್ ಈಕ್ವಲ್ ಟು 3 ಮೀಡಿಯನ್. ಓಕೆ, ರೈಟ್. ಮೋಡ್ ಅಂದ್ರೆ ಏನದ್ರಿ, ದಟ್ ಮೀಡಿಯನ್ ಏನದ, ಮೀಡಿಯನ್ ಮೋಡ್ ಅನ್ನ ಕೊಟ್ಟಿದ್ದಾರ. ಮೀಡಿಯನ್ ಏನದ್ರಿ 28 ಅದ, ಮೀಡಿಯನ್ ಏನದ್ರಿ 28 ಅದ, ಮೀನ್ ಮೀಡಿಯದ ಮೋಡ್ 16 ಅದ ರೀ, ಮೋಡ್ 16 ಅದ. ದಟ್ ಮೀನ್ ಎಷ್ಟು ಇರ್ತೈತಿ ಅಂತ ಕೇಳಿದ್ರೆ 2 ಇಂಟು ಮೀನ್ ಅಂತ ಬರ್ಕೊಳ್ಳೋಣ ಅಂತ. ಓಕೆ, ದಟ್ 2 ಮೀನ್ ಇಸ್ ಈಕ್ವಲ್ ಟು 2 ಮೀನ್ ಇಸ್ ಈಕ್ವಲ್ ಟು 28 ಮೂರ್ಲೆ 84, 16 ಬಲ್ಗಡೆ ಹೋದ್ರೆ ಮೈನಸ್ 16 ಆಗುತ್ತೆ. ಮೀನ್ ಇಸ್ ಈಕ್ವಲ್ ಟು 2 ಬಲ್ಗಡೆ ಹೋಗ್ಲಿ, 86 ಒಳಗ 16ನ ಕಳೆಯೋಣ, ದಟ್ 10 ಕಳೆದ್ರೆ 74, 74ರೊಳಗ 6 ಹೋದ್ರೆ 74ರೊಳಗ 6 ಹೋದ್ರೆ 68. 2 ಈ ಕಡೆ ಬಂದ್ರೆ ಬಾಗ್ಲೆ 2 ಆಗ್ತದ್ರಿ. ರೈಟ್, ಸೊ 2 1 2, 2 3 6, 2 4 8, ಎಷ್ಟು ಬರ್ತದ್ರಿ 34 ಬರ್ತೈತಿ. ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತದೆ. ಸಿಂಪಲ್. ರೈಟ್, 13ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, if average of 5 consecutive integers is 3, then difference between second and fourth number is. So ಅವ್ರು ಏನ್ ಹೇಳಕತ್ತಾರೆ ಇಲ್ಲಿ, ದಟ್ ಇವು ಎರಡರದ್ದು ಏನ್ರಿ, ದಟ್ average of 5 consecutive integers ಅಂತ ಹೇಳಕತ್ತಾರ. 5 consecutive integers ಅಂತ ಹೇಳಕತ್ತಾರ. ಸೊ 5 consecutive integers ಅದ, ಅದ್ರ ಎವರೇಜ್ 3 ಅಂತ ಹೇಳಕತ್ತಾರ. ಸೊ 5 consecutive ನಂಬರ್ಸ್ ಅದಾವ ಅಂತಂದ್ರೆ ಅದ್ರ ಎವರೇಜ್ 3 ಆಗಿರುತ್ತೆ ಅಂದ್ರೆ ಅದ್ರ ಮಿಡಲ್ ನಂಬರ್ ಏನಾಗಿರ್ತೈತಿ ಅಂತಂದ್ರೆ 3 ಆಗಿರ್ತೈತಿ. ಓಕೆ, ಸೊ ದಟ್ ಇದು ನಮ್ಗೆ ಇದು ನಿಮ್ ಕ್ಲಾರಿಟಿ ಇತ್ತಂದ್ರೆ ಸರಿ, ಇಲ್ಲ ಅಂತಂದ್ರೆ ನೀವ್ ಏನಪ್ಪಾ ಅಂತಂದ್ರೆ ಈ ರೀತಿ ಮಾಡ್ಕೊಡ್ರಿ. ಏನಪ್ಪಾ ಅಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮ್ ಆಫ್ all observations divided by sum of all observations
ನೀಟಾಗಿ ಬರ್ಬಿಡ್ತಾನೆ. ಸಮ್ ಆಫ್ ಅಬ್ಸರ್ವೇಷನ್ಸ್ divided by total number of observations. Okay, right? So x bar ಅಂದ್ರೆ ಏನಂದ್ರಿ, ದಟ್ ಎವರೇಜ್ ಏನದ ಅಂತಂದ್ರೆ 3 ಅದ, ಸಮ್ ಆಫ್ ಅಬ್ಸರ್ವೇಷನ್ಸ್, ಅದ್ರ ಅಬ್ಸರ್ವೇಷನ್ಸ್ ಏನಾಗಿರ್ಲಿ ಅಂತಂದ್ರೆ ದಟ್ ಒಂದೊಂದ ನಂಬರ್ ಅನ್ನ ಇದನ್ನ ಮಾಡ್ಕೊತ ಹೋಗೋಣ. ಸೊ ಫಸ್ಟ್ ನಂಬರ್ ಏನಾಗಿರ್ಲಿ ಅಂತಂದ್ರೆ x ಆಗಿರ್ಲಿ, ಎರಡನೇದು ಏನಾಗಿರ್ತೈತ್ರಿ x ಪ್ಲಸ್ 1 ಆಗುತ್ತೆ. ಯಾಕಂದ್ರೆ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಅಂತಂದ್ರ, ಇಂಟಿಜರ್ಸ್ ಅಂದ್ರೆ ಒಂದು ಅದಕ್ಕೆ ಒಂದಿರ್ತಾವ್ರಿ. ನೆಕ್ಸ್ಟ್ x ಪ್ಲಸ್ 2, ನಂತರ x ಪ್ಲಸ್ 3, ನಂತರ x ಪ್ಲಸ್ 4 ಹೋಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಏನಾಗುತ್ತೆ 5 ಆಗುತ್ತೆ. 5 ಈ ಕಡೆ ಬಂದ್ರೆ ಏನಾಗುತ್ತೆ ಇಂಟು 5 ಆಗುತ್ತೆ. ಇಲ್ಲಿ 1 2 3 4 5 x ಎಷ್ಟು ಅದಾವ್ರಿ 5 ಅದಾವು. 5x 2 1 3 3 3 6 6 4 10. ಓಕೆ, 5 3 15, 10 ಈ ಕಡೆ ಬಂದ್ರೆ ಮೈನಸ್ 10 ಆಗುತ್ತೆ ಇಸ್ ಈಕ್ವಲ್ ಟು x. ಓಕೆ, 15 ಒಳಗೆ 10 ಹೋದ್ರೆ 5 ಆಗುತ್ತೆ ಇಸ್ ಈಕ್ವಲ್ ಟು x. 5 ಅಂದ್ರೆ x ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 1 ಆಗುತ್ತೆ. ಸೊ ಒಂದನೇ ನಂಬರ್ 1, ಎರಡನೇದು 2, 3 4 5. ಓಕೆ, ಅವ್ರು ಏನ್ ಕೇಳಿದಾರ ಅಂತಂದ್ರೆ ದೆನ್ ಡಿಫರೆನ್ಸ್ ಬಿಟ್ವೀನ್ ಸೆಕೆಂಡ್ ಅಂಡ್ ಫೋರ್ತ್ ಅಂದಾರ. ಸೆಕೆಂಡ್ ಅಂದ್ರೆ 2 ಅದ, ಫೋರ್ತ್ ಅಂದ್ರೆ 4 ಅದ. 4 ಒಳಗೆ 2 ಹೋದ್ರೆ ಏನ್ ಬರ್ತೈತಿ ಅಂತಂದ್ರೆ 2 ಬಂದಿರ್ತೈತಿ. 4 - 2 ಅಂದ್ರೆ ಏನ್ ಬರ್ತೈತಿ 2 ಬಂದಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 2 ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಸೊ ದಟ್ ನಿಮ್ಗೆ ದಟ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ನೋಡೋದಾಯ್ತು ಅಂದ್ರೆ ದಟ್ 5 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅದಾವು ಅಂತಂದ್ರ ಅದ್ರ ಮೀನ್ ಏನಾಗಿರ್ತೈತಿ ಅಂದ್ರ ಅದರದ್ದು ಮಿಡಲ್ ನಂಬರ್ ಆಗಿರ್ತೈತಿ. ಓಕೆ, ರೈಟ್. 14ನೇ ಪ್ರಶ್ನೆ. 14ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ದ ಮೀಡಿಯನ್ ಆಫ್ ದ ಸ್ಕೋರ್ಸ್ 12 8 10 5 13 18 is. ಈ ಇಷ್ಟು ನಂಬರ್ಸ್ ಕೊಟ್ಟಾರಿ, ಇದ್ರ ಮೀಡಿಯನ್ ಎಷ್ಟು ಇರ್ತೈತಿ ಅಂತ ಕೇಳಿದಾರೆ. ಓಕೆ, ಸೊ ಇದನ್ನ ಬರ್ಕೊ ಬಂದಾಗ ಏನ್ ಮಾಡ್ರಿ ಅಂದ್ರ ದಟ್ ಮೀಡಿಯನ್ ಅಂದ್ರೆ ಏನ್ ಇರ್ತೈತ್ರಿ, ಮೀಡಿಯನ್ ಅಂತಂದ್ರ ಇದು ವ್ಯಾಲ್ಯೂ ಏನ್ ಮಾಡ್ತೈತಿ ಅಂದ್ರ ದಟ್ ಕೊಟ್ಟಿರುವಂತಹ ಒಂದು ಏನು ವ್ಯಾಲ್ಯೂಸ್ ಏನಿರ್ತಾವಲ್ರಿ ಅದನ್ನ ಕರೆಕ್ಟ್ ಆಗಿ ಎರಡು ಡಿವೈಡ್ ಮಾಡ್ತೈತಿ ಅಂತ ಹೇಳ್ತಾರೆ. ಹೌದಾ? ಸೊ ಹಂಗಂದ್ರೆ ಮತ್ತೆ ಇದ್ರದ್ದು ರೂಲ್ ಏನಂದ್ರೆ ದಟ್ ಇನ್ಕ್ರೀಸಿಂಗ್ ಆರ್ಡರ್ನಾಗ ಬರ್ಕೋಬೇಕು. ಸೊ ಇನ್ಕ್ರೀಸಿಂಗ್ ಆರ್ಡರ್ನಾಗ ಅಂದ್ರೆ ಎಲ್ಲರ್ಕಿನ್ನ ಸಾಂದ್ ಯಾವ್ದದ್ರಿ 5 ಐತಿ, ನಂತರ 8, ಆ ನಂತರ 13 5 8 ಸಾರಿ 10 5 8 10 12 13 18 12 13 18 3 3 6 ಕರೆಕ್ಟ್ ಅದ. ಓಕೆ, ಸೊ ಇದ್ರದ್ದು ಏನಪ್ಪಾ ಅಂದ್ರೆ ಮೀಡಿಯನ್ ಕಂಡಿಡ್ಬೇಕು ಅಂದ್ರೆ ದಟ್ ಇದನ್ನ ಮೀಡಿಯನ್ ಕಂಡಿಡ್ಬೇಕಾದಾಗ ನಾನು ನಿಮ್ಗೆ ಫಾರ್ಮುಲಾ ಹೇಳಿದ್ರಿ. ದಟ್ ಎಕ್ಸಾಮ್ ಒಳಗ ಫಾರ್ಮುಲಾ ಬರೆಯುವಂತ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಮೀಡಿಯನ್ ಅಂತಂದ್ರೆ n by 2th term ಪ್ಲಸ್ n divided by 2 ಪ್ಲಸ್ 1th term divided by 2 ಮಾಡ್ತೀವಿ. ಯಾವಾಗ ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇದ್ವು ಅಂದ್ರೆ ಇವು ಎಷ್ಟು ಅದಾವ್ರಿ 6 ಅದಾವು. 6 ಅನ್ನೋದು ಈವನ್ ನಂಬರ್ ಅಲ್ಲ, ಅದ್ರ ಸಲುವಾಗಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಒಂದ್ ವೇಳೆ ಅವು ಆಡ್ ಇದ್ವು ಅಂದ್ರೆ ಏನ್ ಮಾಡ್ತಿದ್ರಿ, ಅವಾಗ ಏನಾಗಿತ್ತಂದ್ರ n plus 1 divided by 2th term ಅದರದ್ದು ಮೀಡಿಯನ್ ಆಗಿರ್ತಿತ್ತು. ಇದನ್ನ ಥಿಯರಿ ಪಾರ್ಟ್ ಒಳಗೆ ಎಕ್ಸ್ಪ್ಲೈನ್ ಮಾಡಿದ್ದದ, ದಟ್ ಅದು ನೋಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಒಂದ್ಸರಿ ನಿಮ್ಗೆ ರಿಮೈಂಡ್ ಮಾಡ್ತಾ ಇದ್ದೇನೆ. n by 2 ಅಂದ್ರೆ ಎಷ್ಟದ್ರಿ ಟೋಟಲ್ 6 ಅದಾವು. 6 divided by 2th term plus 6 divided by 2 ಪ್ಲಸ್ 1th term ಹೋಲ್ ಡಿವೈಡೆಡ್ ಬೈ 2. 2 1 2 2 3 6 2 1 2 2 3 6 ಅಂದ್ರೆ ಮೀಡಿಯನ್ ಅಂತಂದ್ರೆ ದಟ್ ಮೀಡಿಯನ್ ಇಸ್ ಈಕ್ವಲ್ ಟು ಥರ್ಡ್ ಮತ್ತೆ ಫೋರ್ತ್ ಟರ್ಮ್, ಥರ್ಡ್ ಪ್ಲಸ್ ಫೋರ್ತ್ ಟರ್ಮ್ ಡಿವೈಡೆಡ್ ಬೈ 2. ಥರ್ಡ್ ಟರ್ಮ್ ಅಂದ್ರೆ ಏನದ ನೋಡ್ರಿ, ಥರ್ಡ್ ಟರ್ಮ್ ಅಂದ್ರೆ 10 ಅದ ಪ್ಲಸ್ ಫೋರ್ತ್ ಟರ್ಮ್ ಅಂದ್ರೆ 12 ಅದ ಡಿವೈಡೆಡ್ ಬೈ 2. ಸೊ ಥರ್ಡ್ ಮತ್ತೆ ಫೋರ್ತ್ ಟರ್ಮ್ ಅಂದ್ರೆ ಇಲ್ಲಿ ಥರ್ಡ್ ಮತ್ತೆ ಫೋರ್ತ್ ತಗೊಳ್ಳೋದಲ್ಲ ರೀ, ನಾವಿಲ್ಲಿ ತಗೋಬೇಕಾಗಿದ್ದು ಏನಾಗಿರ್ತೈತಿ ಅಂತಂದ್ರ ಅಲ್ಲಿ ದಟ್ ಇನ್ಕ್ರೀಸಿಂಗ್ ಆರ್ಡರ್ನಾಗ ಬರ್ದಾಗ ಥರ್ಡ್ ಮತ್ತೆ ಫೋರ್ತ್ ಟರ್ಮ್ ಇರ್ತಲ್ಲ ಅವ್ನು ತಗೊಂಡಿರ್ತೀವಿ. ಓಕೆ, ಸೊ 10 ಪ್ಲಸ್ 12 ಅಂದ್ರೆ 22 ಬಾಗ್ಲೆ 2 2 1 2 2 11 22. ಅದ್ರ ಮೀಡಿಯನ್ ಏನಾಗಿರ್ತೈತೆ ಅಂದ್ರ 11 ಆಗಿರ್ತೈತಿ. ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಹೋಗೋಣ 14ನೇ ಪ್ರಶ್ನೆ. ನಂತರ 15ನೆಯ ಪ್ರಶ್ನೆ ಏನದ್ರಿ, ದ ಮೀನ್ ಹೈಟ್ ಆಫ್ 5 ಸ್ಟೂಡೆಂಟ್ ಈಸ್ 140 centimeter. If the height of one student is 150 centimeter, the mean height of remaining
ಸ್ಟೂಡೆಂಟ್ಸ್. ಓಕೆ, ಸೊ ಟೋಟಲ್ 5 ಹುಡುಗರದು ಎವರೇಜ್ ಹೈಟ್ ಏನಂದ್ರೆ 104 ಸೆಂಟಿಮೀಟರ್ ಐತ್ರಿ. ಅದ್ರೊಳಗೆ ಒಬ್ಬ 156 ಸೆಂಟಿಮೀಟರ್ ಅದನ್ನ. ಹಂಗಂದ್ರ ದಟ್ ಉಳಿದವ್ರದ್ದು ಮೀನ್ ಹೈಟ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ರೈಟ್. ಸೊ ಈಗ ಎಕ್ಸ್ ಬಾರ್ ಅಂತಂದ್ರೆ ದಟ್ ಅದೆಷ್ಟದ ರೀ 140 ಅದ. ಓಕೆ, ಇಲ್ಲಿ ದಟ್ ನಾನು ಡೈರೆಕ್ಟ್ ಆಗಿ ಈ ರೀತಿ ಬರ್ಕೊಂಡ್ಬಿಡ್ತೇನೆ ರೀ. ಫಾರ್ಮುಲಾ ಏನದ, ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ದಟ್ ನಂಬರ್ ಆಫ್ ಅಬ್ಸರ್ವೇಷನ್. ಓಕೆ, ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಇದನ್ನ ಸಿಗ್ಮಾ ಓಕೆ ದಟ್ ಇದನ್ನ ಎನ್ ಅಂತ ಬರ್ಕೊಂಡ್ಬಿಡ್ತೇನೆ. ಸಮ್ ಡಿವೈಡೆಡ್ ಬೈ ಎನ್ ಅಂತ ಬರ್ಕೊತೇನೆ ರೀ. ದಟ್ ಈಗ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಸಲುವಾಗಿ ಎಕ್ಸ್ ಬಾರ್ ಅಂದ್ರೆ ಎಷ್ಟದ ರೀ 140 ಅದ. ಸಮ್ ಎಷ್ಟದ ರೀ, ಸಮ್ ನಮಗ್ ಗೊತ್ತಿಲ್ಲ, ಅದನ್ನ ಫೈಂಡ್ ಮಾಡ್ಕೊಳ್ಳೋಣ. ಡಿವೈಡೆಡ್ ಬೈ ಎನ್ ಎಷ್ಟದ ರೀ 5 ಅದ. ಓಕೆ, 5 ಈ ಕಡೆ ಬಂದ್ರೆ ಏನಾಗುತ್ತೆ ರೀ 140 ಇಂಟು 5 ಇಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ಸ್. ಸಮ್ ಅಂತ ಬರೆಯಕತ್ತಂದ್ರೆ ಅದೇನ್ರಿ ಸಮ್ ಆಫ್ ಅಬ್ಸರ್ವೇಷನ್ಸ್. ಅಂದ್ರೆ ಇದೇನಾಗುತ್ತೆ ಅಂದ್ರೆ ಟೋಟಲ್ ಸಮ್ ಎಷ್ಟಾಗುತ್ತೆ ರೀ 14 70 ಮುಂದೊಂದು 0 700 ಆಗುತ್ತೆ. ಟೋಟಲ್ 700 ಅದ. ಅದ್ರೊಳಗೆ ಒಂದ್ ಹುಡುಗ ಎಷ್ಟೈತಿ ಅಂತಂದ್ರೆ 156 ಐತಿ. ಅದನ್ನ ತೆಗೆದು ಬಿಡೋಣ. ಉಳಿದವ್ರ ಹುಡುಗರ್ದು ಏನಪ್ಪಾ ಅಂತಂದ್ರೆ ನಮ್ಗೆ ಟೋಟಲ್ ಸಿಗ್ತೈತಿ. ಅದಕ್ಕೆ ನಾವು ಡಿವೈಡೆಡ್ ಬೈ 4 ಮಾಡಿದ್ವಿ ಅಂತಂದ್ರೆ ಉಳಿದ 4 ಹುಡುಗರ್ದು ಎವರೇಜ್ ಸಿಕ್ಕಿರ್ತೈತಿ. ಓಕೆ, ಸೊ 700 ಒಳಗೆ 150 ಹೋಯ್ತು, 156 ಹೋಯ್ತು ಅಂದ್ರೆ ಮೊದ್ಲಕ್ಕೆ 150 ಹೋಯ್ತು ಅಂತಂದ್ರೆ 600 550 550 ಒಳಗೆ 6 ಹೋದ್ರೆ 544 ಬರ್ತೈತಿ. ಕರೆಕ್ಟಾ? ರೈಟ್. ಓಕೆ, ಸೊ ದಟ್ ಉಳಿದ ಹುಡುಗರ್ದು ಎವರೇಜ್ ಅಂತಂದ ಹೇಳಿ ನೋಡಿದ್ರೆ 544. 5 ಮಂದಿ ಒಳಗೆ ಒಬ್ಬ ಹೋದಾನಂದ್ರೆ 4 ಮಂದಿ ಉಳಿತಾರ. 4 ಒಂದ್ಲೆ 4 4 ಒಂದ್ಲೆ 4 1 ಉಳಿತ್ರಿ 14 ಆಯ್ತು. 4 3 12 7 ಉಳಿತು 24 ಆಯ್ತು. 4 6 24 ಅಂದ್ರೆ 136 ಸೆಂಟಿಮೀಟರ್ ಆಗಿರ್ತತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರ್ತತಿ. ಆಗ್ಬಹುದಾ? ರೈಟ್. ನಂತರ 16ನೇ ಪ್ರಶ್ನೆ. ದ ಮೀನ್ ಏಜ್ ಆಫ್ 8 ಬಾಯ್ಸ್ ಈಸ್ 16 ಇಯರ್ಸ್. ಇದ್ರಿ 8 ವರ್ಷದ್ದು 8 ಮಕ್ಕಳು ಏನಪ್ಪಾ ಅಂತಂದ್ರೆ ಎವರೇಜ್ ವಯಸ್ಸು 16 ಐತಿ. ಇಫ್ 2 more boys with ages 18 years and 14 years join them, the resulting mean age is. ಮೊದಲಿಗೆ 8 ಹುಡುಗರು ಅದಾರಿ, ಅವ್ರ ಎವರೇಜ್ 16 ವರ್ಷದ. ಆ ನಂತರ ಇಬ್ರು ಬಂದು ಸೇರಾಕತ್ತಾರ. ಈಗ ಅವ್ರ ವಯಸ್ಸು ಏನದಂದ್ರೆ 18 ವರ್ಷ ಮತ್ತು 14 ವರ್ಷದ. ಹಂಗಂದ್ರ ಟೋಟಲ್ ಆಗಿ ಈಗ ಬಂದಿರುವಂತ ಹೊಸ ಮೀನ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ರೈಟ್. 16ನೇ ಪ್ರಶ್ನೆ. ಎಕ್ಸ್ ಬಾರ್ is equal to same ರೀ sum of observations divided by number of observations. x bar ಎಷ್ಟದ ರೀ? x bar ಎಷ್ಟದ 16 ಅದ. ಸಮ್ ಕಂಡುಹಿಡಿಬೇಕು. ದ ಟೋಟಲ್ ಎಷ್ಟು ಹುಡುಗರು ಅದಾರ ರೀ 8 ಹುಡುಗರು ಅದಾರ. ಸರಿನಾ? ರೈಟ್. 8 ಈ ಕಡೆ ಬರಲಿ. 16 ಇಂಟು 8 ಇಸ್ ಈಕ್ವಲ್ ಟು ಸಮ್. ಅಂದ್ರೆ ಮೊದಲಕ್ಕೆ ನಮ್ಗೆ ಸಮ್ ಸಿಕ್ತಂತಂದ್ರೆ ದಟ್ ಮುಂದೆ ಉಳಿದು ಹುಡುಗರದನ್ನ ಏನಪ್ಪಾ ಅಂತಂದ್ರೆ ಯಾರು ಎಕ್ಸ್ಟ್ರಾ ಬರ್ತಾರಲ್ಲ ಅವ್ರದ್ದು ಸಹಿತ ಇದ್ರೊಳಗೆ ಆಡ್ ಮಾಡ್ಕೊಳಕ್ ಬರ್ತೈತಿ. ಓಕೆ, ಸೊ ಹಂಗಂದ್ರೆ ಸಮ್ ಏನಾಗುತ್ತೆ 16 ಎಂಟ್ಲೆ 128 ಆಗುತ್ತೆ. ಓಕೆ, ಸೊ ಈಗ ಹೊಸ ಮೀನ್ ಅಂತಂದ್ರೆ ಎಕ್ಸ್ ಬಾರ್. ಆಲ್ರೆಡಿ ಇದ್ದಂತ ಹುಡುಗರು 100 ಅವ್ರದ್ದು ಏಜ್ 128 ಐತಿ. ಮತ್ತ ಇಬ್ರು ಬಂದು ಎಕ್ಸ್ಟ್ರಾ ಸೇರ್ ಆಗತ್ತಾರ. ಅವ್ರದ್ದು ಏಜ್ ಎಷ್ಟೈತಿ ಅಂದ್ರೆ 18 ಮತ್ತು 14. ಮೊದ್ಲಿಕ್ಕೆ 8 ಜನ ಇದ್ರು, ಈಗ 2 ಜನ ಹೆಚ್ಚಿಗೆ ಸೇರಾಗತ್ತಾರ. ಅಂದ್ರೆ ದಟ್ 8 ಪ್ಲಸ್ 2 ಏನಾಗತ್ರಿ 10 ಹುಡುಗರ. ರೈಟ್. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 18 14 32 128 ಅಂತಂದ್ರೆ 160 ಬಾಗ್ಲೆ 10 0ಗೆ 0 ಹೋದ್ರೆ ಏನ್ ಬರ್ತೈತಿ ಅಂದ್ರೆ 16 ಬರ್ತೈತಿ. ದಟ್ ಈಸ್ 16 ವರ್ಷ. ಇದೇನಾಗಿರ್ತಕ್ಕಂದ್ರ ಹೊಸ ಮೀನ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಸರಿನಾ? ರೈಟ್. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಮುಂದ 17 ಮತ್ತು 18 ಲೆಕ್ಕಗಳನ್ನ ನೋಡ್ಬೋದು. ನೆಕ್ಸ್ಟ್ 17 ಲೆಕ್ಕ ಏನಂದ್ರೆ ನೋಡ್ರಿ. ದ ಮೀನ್ ವ್ಯಾಲ್ಯೂ ಆಫ್ 15 ಮೆಂಬರ್ಸ್ ಈಸ್ 20 if one of these numbers is wrongly taken as 45 instead of 15, the correct mean is. ಓಕೆ, ಸೊ ಏನಾಗಿದೆ ಅಂತಂದ್ರಿ ಒಟ್ಟ ಏನದಾವ ಅಂತಂದ್ರ ದಟ್ 15 ಮೆಂಬರ್ಸ್ ಏನಂತಂದ್ರೆ ಎವರೇಜ್ ಎಷ್ಟದ ರೀ ಮೀನ್ ಎಷ್ಟದ ಅಂದ್ರೆ 20 ಅದ. ಈಗ ಆಕ್ಚುಲಿ ಏನಾಗೈತೆ ಅಂತಂದ್ರ ಅಲ್ಲಿ ಬರ್ಕೋದ್ರಾಗ ಏನಾಗೈತೆ ಅಂದ್ರೆ ಇಫ್ ಒನ್ ಆಫ್ ದೀಸ್ ನಂಬರ್ಸ್ ಇಸ್ ರಾಂಗ್ಲಿ ಟೇಕನ್ ಆಸ್ 45 ಇನ್ಸ್ಟೆಡ್ ಆಫ್ 15, 15 ಬದ್ಲಿ 45 ತಗೊಂಡ್ಬಿಟ್ಟಾರ. ಹಂಗಂದ್ರೆ ಕರೆಕ್ಟ್ ಆಗಿರುವಂತಹ ಮೀನ್ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ಸೊ ಫಸ್ಟ್ ಏನ್ ಮಾಡನ್ರಿ ಅದ್ರೊಳಗ ಟೋಟಲ್ ಸಮ್ ಕಂಡಿಡಿಯೋಣ. ಅದ್ರೊಳಗ ದಟ್
ಅದು ಎಷ್ಟು ಮಿಸ್ಟೇಕ್ ಆಗಿ ಏನ್ ತಗೊಂಡ್ರಲ್ಲ ಅದನ್ನ ಕಳೆದು ಕರೆಕ್ಟ್ ಆಗಿದ್ದದನ್ನ ಕೂಡಿಸ್ಕೊಂಡು ನಾವು ಲೆಕ್ಕ ಮಾಡಿರೋದು ಆನ್ಸರ್ ಸಿಕ್ಕಿರ್ತೈತಿ. ಓಕೆ, 17ನೆಯ ಲೆಕ್ಕ ಅದೇ ರೀ ಏನಪ್ಪಾ ಅಂತಂದ್ರ x bar is equal to that is mean is equal to sum of observations divided by number of observations. Okay, sum of observations ಅಂದ್ರೆ ಎಷ್ಟು ಅದರಿ? ಸಾರಿ, x bar that means x bar ಎಷ್ಟು ಅದರಿ? 20 ಅದ. ಸಮ್ ಅನ್ನ ನಾವು ಕಂಡುಹಿಡಿಯಬೇಕು ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು ಅದರಿ? 15 ಅದ. ಓಕೆ, ಇದು ಈ ಕಡೆ ಹೋದ್ರೆ ಗುಂಡ್ಲೆ 15 ಆಗುತ್ತೆ ಇಸ್ ಈಕ್ವಲ್ ಟು ಸಮ್ ಅಂದ್ರೆ ಟೋಟಲ್ ಸಮ್ ಎಷ್ಟಾಗತ್ರಿ? 15 300. ಇದು ಕರೆಕ್ಟ್ ಅದೇನ್ರಿ? ಕರೆಕ್ಟ್ ಇಲ್ಲ ರೀ, ಇದ್ರೊಳಗೆ ಒಂದು ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂದ್ರೆ 15 ಬದ್ಲಿ 45 ತಗೊಂಡಾರ. ಹಂಗಂದ್ರೆ ನಾವೇನ್ ಮಾಡೋಣ ಅಂತಂದ್ರೆ ದಟ್ ಈ ಸಮ್ಮಿಗೆ ಏನ್ ಮಾಡೋಣ ಅಂತಂದ್ರೆ 45 ಕಳೆಯೋಣ, 15 ಕೂಡಿಸ್ಕೊಳ್ಳೋಣ. ಅಂದ್ರೆ ಏನಾಗತ್ರಿ? ದಟ್ 45 ಮೈನಸ್ 30 ಇದೇನಾಗತ್ರಿ? 270 ಆಗತ್ತೆ. ಓಕೆ, 300 ಒಳಗೆ 45 ಹೊತ್ತು 255, ಅದಕ್ಕೆ 15 ಕೂಡಿಸಿದ್ವಿ ಅಂದ್ರೆ 270 ಆಗಿರುತ್ತೆ. ಓಕೆ, ಸೊ ಇದನ್ನ ಏನಪ್ಪಾ ಅಂದ್ರೆ ನಮ್ಮ ನಿಜವಾದ ಸಮ್. ಈಗ ದಟ್ ಎಕ್ಸ್ ಬಾರ್ ಅನ್ನ ಕಂಡುಹಿಡಿಯೋಣ ಹೊಸದು. ಏನ್ರಿ? ದಟ್ ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ನಿಜ ಕರೆಕ್ಟ್ ಆಗಿರುವಂತ ಸಮ್ ಏನಪ್ಪಾ ಅಂದ್ರೆ 270 ಐತಿ. ದಟ್ ಅಬ್ಸರ್ವೇಷನ್ಸ್ ಎಷ್ಟು ಅದಾವು ಅಂತಂದ್ರ 15 ಅದಾವು. 15 ಒಂದ್ಲೆ 15, 15 ಒಂದ್ಲೆ 15. ದಟ್ 15 ಬಗ್ಗೆ 20 ಇಲ್ಲ ರೀ, 15 ಒಂದ್ಲೆ 15, 12 ಉಳಿತು. ಮುಂದೊಂದ್ 0 ಕೊಟ್ರೆ 120 ಆಯ್ತು. 15 8 120. ಅಂದ್ರೆ ಎಕ್ಸ್ ಬಾರ್ ವ್ಯಾಲ್ಯೂ ಏನ್ ಬರ್ತೈತ್ರಿ? 18 ಬಂದಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ 4ನೇ ಆಪ್ಷನ್ 18 ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 18ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ದ ಮೀಡಿಯನ್ ಆಫ್ ಫಸ್ಟ್ 10 ಪ್ರೈಮ್ ನಂಬರ್ಸ್ ಈಸ್. ಓಕೆ, ಸೊ ಮೀಡಿಯನ್ ಫೈಂಡ್ ಮಾಡಂದ್ರಿ 10 ಪ್ರೈಮ್ ನಂಬರ್ಸ್ ಮೀಡಿಯನ್ ಫೈಂಡ್ ಮಾಡಂದ್ರ. ಸೊ ಪ್ರೈಮ್ ನಂಬರ್ಸ್ ಬಗ್ಗೆ ನಮ್ಗೆ ಐಡಿಯಾ ಇರಲಿ. ಫಸ್ಟ್ ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ್ರಿ? ಫಸ್ಟ್ ಪ್ರೈಮ್ ನಂಬರ್ ಯಾವ್ದ್ರಿ? ಫಸ್ಟ್ ಪ್ರೈಮ್ ನಂಬರ್ ಯಾವುದು? 2, ನಂತರ 3, ನಂತರ 5, 7, 9 ಬರಲ್ಲ, 11, 13, ನಂತರ 17, ನಂತರ 19, ನಂತರ 23, ನಂತರ 29, ನಂತರ 31 ಬರದ ಮುಂದೆ ಬರ್ಕೋತ ಹೋಗ್ಬೋದ್ರಿ. ದಟ್ 10 ನೋಡ್ರಿ, 4 1 2 3 4 5 6 7 8 9 10. ಇದ್ರ ನಮ್ಗೆ ಏನಪ್ಪಾ ಅಂತಂದ್ರೆ ಮೀಡಿಯನ್ ಬೇಕು. ಸೊ ಮೀಡಿಯನ್ ಅಂತಂದ್ರೆ ದಟ್ ಆಗ್ಲೇ ನಾನು ಫಾರ್ಮುಲಾ ಕೊಟ್ಟಿದ್ವಿ, ಇನ್ನೊಂದ್ಸರಿ ಬರೀ. ಮೀಡಿಯನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತ ಅಬ್ಸರ್ವೇಷನ್ಸ್ ಆಡ್ ನಂಬರ್ ಅದಾವ, ಇವನ್ ನಂಬರ್ ಅದಾವ್ರಿ, 10 ಇವನ್ ನಂಬರ್ ಅದಾವ. ಹಂಗಂದ್ರೆ ಮೀಡಿಯನ್ ಅಂದ್ರೆ ಏನಾಗಿರ್ತೈತ್ರಿ? n ಡಿವೈಡೆಡ್ ಬೈ 2th ಟರ್ಮ್ ಪ್ಲಸ್ n ಡಿವೈಡೆಡ್ ಬೈ 2 ಪ್ಲಸ್ 1th ಟರ್ಮ್. ಓಕೆ, ಇಲ್ಲಿ ಡಿವೈಡೆಡ್ ಬೈ n ಗಷ್ಟ ಅದರಿ, 1 ಗೆ ಇಲ್ಲ. ಓಕೆ, ಹೋಲ್ ಡಿವೈಡೆಡ್ ಬೈ 2. ಟೋಟಲ್ ಅಬ್ಸರ್ವೇಷನ್ಸ್ 10 ಅದಾವು. 10 ಬಾಗ್ಲೆ 10 ಬೈ 2th ಟರ್ಮ್ ಆಗಿರ್ತೈತಿ ಪ್ಲಸ್ 10 ಬೈ 2 ಪ್ಲಸ್ 1th ಟರ್ಮ್ ಆಗಿರ್ತೈತಿ. 2 ಒಂದೇ 2, 2 ಐದ್ಲೆ 10, 2 ಒಂದೇ 2, 2 ಐದ್ಲೆ 10, ಹೋಲ್ ಡಿವೈಡೆಡ್ ಬೈ 2. ಈಗ ನಮ್ಗೆ ಇಲ್ಲಿ ಬೇಕಾಗಿದ್ದು 5th ಪ್ಲಸ್ 6th ಟರ್ಮ್ ಹೋಲ್ ಡಿವೈಡೆಡ್ ಬೈ 2. ಹಂಗಂದ್ರೆ ಇಲ್ಲೇ ಮಾಡಿಬಿಡ. ಹಂಗಂದ್ರೆ ಮೀಡಿಯನ್ ಇಸ್ ಈಕ್ವಲ್ ಟು 5th ಟರ್ಮ್ ಏನದರಿ? 1 2 3 4 5ನೇದು 11 ಅದರಿ. 11 ಪ್ಲಸ್ 13 ಬಾಗ್ಲೆ 2. ಓಕೆ, 11 ಪ್ಲಸ್ 13 ಅಂದ್ರೆ 24 ಬಾಗ್ಲೆ 2, 2 ಒಂದೇ 2, 2 ಎರಡ್ಲೆ 4, ಉತ್ತರ 12. ಆಪ್ಷನ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಎಕ್ಸಾಮ್ನಾಗ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೀಡಿಯನ್ ಅಂದ್ರೆ ಟೋಟಲ್ 10 ಅದಾವ ಅಂತಂದ್ರ ಈ ಕಡೆ 5 ಬಿಡ್ರಿ, ಈ ಕಡೆ 5 ಬಿಡ್ರಿ. 11 ಮತ್ತು 13 ನಡಬರ್ಕ್ ಏನ್ ಬರ್ತೈತ್ರಿ? 12 ಬರ್ತೈತಿ. ಇದು ನಮ್ಮ ಆನ್ಸರ್ ಆಗಿರ್ತೈತಿ. ಡೈರೆಕ್ಟ್ ಆಗಿ 2 ಸೆಕೆಂಡ್ ಒಳಗೆ ಏನಪ್ಪಾ ಅಂದ್ರೆ ಆನ್ಸರ್ ನ ಹೇಳ್ಬೋದು. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತ ಹೋದ್ರೆ ಇಷ್ಟೆಲ್ಲ ಮಾಡ್ಬೇಕಾಗುತ್ತೆ. ಸರಿನಾ? ರೈಟ್, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ಇನ್ನೊಂದಷ್ಟು ಲೆಕ್ಕಗಳನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 19ನೇ ಲೆಕ್ಕ ಏನಂದ್ರೆ ನೋಡ್ರಿ, ಇಫ್ ದ ಮೀನ್ ಆಫ್ ದ ಗಿವನ್ ಡಾಟಾ ಈಸ್ 20, ದೆನ್ ದ ರಿಲೇಶನ್ಶಿಪ್ ಬಿಟ್ವೀನ್ x1 ಅಂಡ್ x2 ಈಸ್. ಓಕೆ, ಸೊ ದಟ್ ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ದಟ್ ಇಲ್ಲಿ ನಮಗೆ ಇದೇನಂತಂದ್ರೆ ಇದು ಡಾಟಾ ಕೊಟ್ಟಾರ್ರಿ, ಈ ತರ ಇತ್ತಂದ್ರೆ ಇದು ಈ ರೀತಿ ಐತಿ. ಆನಂತರ ಇದ್ರ ಮೀನ್ ಏನಂತಂದ್ರೆ 20. ಹಂಗಂದ್ರ x1 ಮತ್ತೆ x2, ಈ x1 ಮತ್ತೆ x2 ನಡಬರ್ಕ್ ಏನಪ್ಪಾ ಅಂದ್ರೆ ಏನ್ ರಿಲೇಷನ್ ಇರ್ತೈತಿ ಅಂತ ಕೇಳಕತ್ತಾರ. ಸರಿನಾ? ದಟ್ ಮೊದ್ಲಿಗೆ ಏನಪ್ಪಾ ಅಂತಂದ್ರೆ ಅದನ್ನ ಟೇಬಲ್ ಹಾಕೊಂಡ್ಬಿಡೋಣ ಅಂತ.
ಓಕೆ ಎಕ್ಸ್ ಎಫ್ ಓಕೆ ಇಲ್ಲಿ ಎಫ್ ಎಕ್ಸ್ ಯಾಕ್ರಿ ಎಫ್ ಎಕ್ಸ್ ಯಾಕಪ್ಪ ಅಂತಂತಂದ್ರ ನಮಗ ಅದು ಏನಂತಂದ್ರ ದಟ್ ಮೀನ್ ಕಂಡಿಡ್ಲಿಕ್ಕೆ ಅದು ನಮಗ್ ಸಹಾಯಕ ಬಂದಿರ್ತೈತಿ x1 20 x2 ಎಫ್ ಎಕ್ಸ್ ಅಂದ್ರೆ ಏನ್ ಬರ್ತೈತಿ ಎಫ್ ಎಕ್ಸ್ ಅಂದ್ರೆ ಏನ್ ಬರ್ತೈತಿ ಅಂದ್ರೆ ಇವೆರಡನ್ನು ಗುಣಾಕಾರ ಮಾಡಿದ್ರೆ ಎಫ್ ಎಕ್ಸ್ ಬಂದಿರ್ತೈತಿ ಸರಿನಾ ರೈಟ್ 10 ಇಂಟು x1 10 x1 20 ಇಂಟು 20 400 30 ಇಂಟು x2 30 x2 ಓಕೆ ಇಲ್ಲಿ ನಮಗೆ ಸಿಗ್ಮಾ ಎಫ್ ಸಿಗ್ತತಿ ಸಿಗ್ಮಾ ಎಫ್ ಅಂತಂದ್ರೆ ಇವ್ ಮೂರು ಕೂಡಿಸ್ತೀವಿ ಅಂದ್ರೆ x1 ಪ್ಲಸ್ x2 ಪ್ಲಸ್ 20 ಓಕೆ ರೈಟ್ ಇವನ್ ಮೂರನ್ನು ಕೂಡಿಸಿದ್ರೆ ನಮಗೆ ಸಿಗ್ಮಾ ಎಫ್ ಬರ್ತೈತಿ ಇವನ್ ಮೂರು ಕೂಡಿಸಿದ್ರೆ ಸಿಗ್ಮಾ ಎಫ್ ಎಕ್ಸ್ ಬಂದಿರ್ತೈತಿ ಸೊ ನಾ ಸಿಗ್ಮಾ ಎಫ್ ಇಲ್ಲಿ ಬರ್ತೇನೆ ನೋಡ್ರಿ x1 ಪ್ಲಸ್ 20 ಪ್ಲಸ್ x2 ಸಿಗ್ಮಾ ಎಫ್ ಎಕ್ಸ್ ಅಂತಂದ್ರೆ ದಟ್ ಇಲ್ಲಿ ಬರ್ತದೆ ನೋಡ್ರಿ ಇವನ್ ಮೂರನ್ನು ಕೂಡಿಸ್ತೀವಿ ಏನ್ರಿ 10x1 ಪ್ಲಸ್ 400 ಪ್ಲಸ್ 30x2 ಆಗಿರ್ತದೆ ಓಕೆ ಸೊ ನಮಗೆ ಇದು ಏನಂತಂದ್ರೆ ದಟ್ ನಮ್ಗೆ ಗೊತ್ತದರಿ ಏನ್ರಿ ಮೀನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮೀನ್ ಅಥವಾ ಎಕ್ಸ್ ಬಾರ್ ಅಂತಂದ್ರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಕ್ಸ್ ಬಾರ್ ಅವರು ಆಲ್ರೆಡಿ ಏನಪ್ಪಾ ಅಂದ್ರೆ ಕುಟ್ಟಾರ ಮೀನ್ ಅದೇನಂದ್ರೆ 20 ಅದರಿ 20 ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಇಲ್ಲ ಅದ ನೋಡ್ರಿ 10x1 ಪ್ಲಸ್ 400 ಪ್ಲಸ್ 30x2 ಬಾಗ್ಲೆ ಸಿಗ್ಮಾ ಎಫ್ ಅಂದ್ರೆ ಏನದರಿ ಇಲ್ಲ ಅದ ನೋಡ್ರಿ x1 ಪ್ಲಸ್ 20 ಪ್ಲಸ್ x2 ಇದು ಎಡಗಡೆ ಹೋಗ್ಲಿ ಬಾಗ್ಲೆ ಇದ್ದಿದ್ದು ಎಡಗಡೆ ಹೋಗಿ ಏನಾಗುತ್ತಂದ್ರೆ ಇಂಟು ಆಗ್ತದ್ರಿ ಸೊ ಹಂಗಂದ್ರೆ ಇದೇನಾಗತ್ತಪ್ಪ ಅಂದ್ರೆ 20 ಗುಂಡ್ಲೆ x1 ಪ್ಲಸ್ 20 ಪ್ಲಸ್ x2 ಇದು ಬಲಗಡೆ ಏನು ಉಳಿತೈತ್ರಿ 10x1 ಪ್ಲಸ್ 400 ಪ್ಲಸ್ 30x2 ಉಳಿತೈತಿ ಓಕೆ ಇವೆರಡು ಗುಣಿಸೋಣ ಮೊದಲಕ್ಕೆ x1 ಗುಣಿಸ್ತೀವಿ ಆನಂತರ 20 ಗುಣಿಸ್ತೇವ್ರಿ ಆನಂತರ x2 ಗುಣಿಸ್ತೇವೆ 20 ಇಂಟು x1 20 x1 ಆ ಎಕ್ಸ್ ಎಡಗಡೆ ಸರಿ ಇದು ಮೊದಲಕ್ಕೆ ಮುಗಿಲಿ ಆನಂತರ 20 ಇಂಟು 20 400 ಪ್ಲಸ್ 20 ಇಂಟು x2 20 x2 ಇಸ್ ಈಕ್ವಲ್ ಟು 10x1 ಪ್ಲಸ್ 400 ಪ್ಲಸ್ 30 x2 ಓಕೆ ನಂಬರ್ ಅನ್ನ ಆ ಕಡೆ ಹಾಕೋಣ ಆ ನಂತರ x1 x2 ನ ಈ ಕಡೆ ಹಾಕೋಣ ಬ್ಯಾಡ್ರಿ ಬಲಗಡೆ ತಗೊಂಡೋಗೋಣ ಅಂತ ಓಕೆ ಬಲಗಡೆ ಇಲ್ಲ ಎಡಗಡೆ ತಗೊಂಡ್ಬರೋಣ ನಡೀತದೆ 20x1 ಇದೆ 10x1 ಎಡಗಡೆ ಬಂದ್ರೆ ಮೈನಸ್ 10x1 ಆಗತ್ರಿ ಪ್ಲಸ್ 20x2 ಈ 30x2 ಎಡಗಡೆ ಬಂದ್ರೆ ಮೈನಸ್ 30x2 ಆಗತ್ತೆ ಇಲ್ಲಿ ಬಲಗಡೆ 400 ಐತಿ ಇಲ್ಲಿ ಈ 400 ಬಲಗಡೆ ಬಂದ್ರೆ ಮೈನಸ್ 400 ಆಗ್ತೈತಿ ಸರಿನಾ ರೈಟ್ ಇಲ್ಲಿ 20x1 ಒಳಗ 10x1 ಹೋದ್ರೆ ಏನು ಉಳಿತ್ರಿ 10x1 ಬರ್ತೈತಿ 20 ಮೈನಸ್ 30 20x2 ಮೈನಸ್ 30x2 ಅಂದ್ರೆ ಮೈನಸ್ 10x2 ಆಗ್ತೈತಿ 400 ಹೋದ್ರೆ 0 ಬರ್ತೈತಿ ಇವೆರಡರೊಳಗೂ 10 ಕಾಮನ್ ತೆಗೆಯೋಣ x1 ಮೈನಸ್ x2 ಇಸ್ ಈಕ್ವಲ್ ಟು 0 ಇದು ಬಾಗ್ಲೆ 10 ಬಲಗಡೆ ಹೋದ್ರೆ ಇದು ಗುಂಡ್ಲೆ 10 ಈ ಕಡೆ ಹೋದ್ರೆ ಬಾಗ್ಲೆ ಆಗತ್ರಿ 0 ಬಾಗ್ಲೆ 10 ಆಗತ್ತೆ ಅಂದ್ರೆ 0 ಬರ್ತೈತಿ ಅಂದ್ರೆ x1 ಮೈನಸ್ x2 ಬೆಲೆ ಏನಾಗ್ತೈತಿ ಅಂತಂದ್ರೆ 0 ಆಗಿರ್ತೈತಿ ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ ಓಕೆನಾ ರೈಟ್ ಇದು ನಮ್ಮ 19ನೇ ಲೆಕ್ಕ ನಂತರ 20ನೇ ಲೆಕ್ಕ ಏನಂದ್ರೆ ನೋಡ್ರಿ ನಂಬರ್ಸ್ 5 15 20 x 28 x 35 are in ascending order and have median 23 then the value of x is okay so that x the value ಎಷ್ಟಾಗಿರ್ತೈತಿ ಅಂತ ಕೇಳ್ಯಾರ ಓಕೆ ಸಿಂಪಲ್ ರೀ ಇದ್ರದ್ದು ಮೀಡಿಯನ್ ಎಷ್ಟೈತಿ ಅಂದ್ರಿ ಮೀಡಿಯನ್ ಎಷ್ಟೈತಿ ಅಂತಂದ್ರ 23 ಐತಿ ಅಂದ್ರ ಸೊ 20 ಮೀಡಿಯನ್ ಬರ್ಬೇಕು ಅಂತಂದ್ರೆ ನಮಗ ಫಾರ್ಮುಲಾ ಪ್ರಕಾರ ಹೋದ್ವಿ ಅಂತಂದ್ರ ಎಷ್ಟು ಅದಾವ್ರಿ ಇವು 3 4 5 6 7 ಅದಾವು 7 ಅದಾವ ಅಂತಂದ್ರ ಆಚೆ ಕಡೆ 3 ಬಿಡೋಣ ಈಚೆ ಕಡೆ 3 ಬಿಡೋಣ ಈ ಕಡೆ 3 ಬಿಡ್ತೀವಿ ಈ ಕಡೆ 3 ಬಿಡ್ತೀವಿ ಇದು ಮೀಡಿಯನ್ ಆಗಿರ್ತೈತಿ ಸೊ ಅವು ಕೊಟ್ಟಿರೋದು ಏನಾಗೈತಿ ಅಂತಂದ್ರ ಡೈರೆಕ್ಟ್ ಮೀಡಿಯನ್ ಆಗೈತಿ ಸೊ 23 ಸರಿಯಾದಂತ ಉತ್ತರ ಆಗಿರ್ತೈತಿ ಫಾರ್ಮುಲಾ ಬಳಸ್ಕೊಂಡು ಮಾಡ್ದಾಯ್ತು ಅಂತಂದ್ರ ಇಲ್ಲಿ 7 ಅನ್ನೋದು ಏನಪ್ಪಾ ಅಂದ್ರೆ ಆ ನಂಬರ್ ಅದ ಸೊ ಎಷ್ಟನೇ ಟರ್ಮ್ ಮೀಡಿಯನ್ ಆಗಿರ್ತೈತಿ ಅಂತಂದ್ರ 7 ಪ್ಲಸ್ 1 ಬಾಗ್ಲೆ 2 7 1 8 8 ಬಾಗ್ಲೆ 2 ಅಂದ್ರೆ 4 ಬರ್ತೈತಿ 4ನೇ ಟರ್ಮ್ ಏನಪ್ಪಾ ಅಂದ್ರೆ ಮೀಡಿಯನ್ ಆಗಿರ್ತೈತಿ ಹಂಗಂದ್ರೆ ಎಕ್ಸ್ ಅನ್ನೋದು ಏನಾಗಿರ್ತೈತಿ ಅಂದ್ರೆ ಮೀಡಿಯನ್ ಆಗಿರ್ತೈತಿ ಆ ಮೀಡಿಯನ್ 23 ಆಗೈತಿ ಸೊ ಹಂಗಾಗಿ 23 ಉತ್ತರ ಆಗಿರ್ತೈತಿ ಇದನ್ನ ನಾನು ಸಾಲ್ವ್ ಮಾಡಿ ಹೋಗ್ರಿ ಈ ರೀತಿಯಾಗಿ ಆಲ್ರೆಡಿ ನಾವೇನಪ್ಪಾ ಅಂದ್ರೆ ಪ್ರಾಬ್ಲಮ್ಸ್ ಅನ್ನ ಬೇರೆ ನೋಡಿದ್ದದ 21ನೇ ಲೆಕ್ಕ ಫ್ರಮ್ ದ ಗಿವನ್ ಡಯಾಗ್ರಾಮ್
ಮಾಡೆಲ್ ಕ್ಲಾಸ್ ಈಸ್. ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿವಿ, ಇದ್ರ ಪ್ರಕಾರ ಮಾಡೆಲ್ ಕ್ಲಾಸ್ ಯಾವ್ದಾಗಿರ್ತೈತಿ ಅಂತ ಹೇಳಕತ್ತಾರ. ಸೊ ನಾನ್ ನಿಮ್ಗ ದಟ್ ಥಿಯರಿ ಪಾರ್ಟ್ ಹೇಳುವಾಗ ಹೇಳಿದ್ರಿ, ಮಾಡೆಲ್ ಕ್ಲಾಸ್ ಯಾವ್ದಾಗಿರ್ತೈತಿ ಅಂತಂದ್ರ ಯಾವ್ದ್ರದ್ದು ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗೈತಲ್ಲ ಅದು ಅದರದ್ದು ಮಾಡೆಲ್ ಕ್ಲಾಸ್ ಆಗಿರ್ತೈತಿ ಅಂತ ಹೇಳಿ. ಇಲ್ಲಿ ಫ್ರೀಕ್ವೆನ್ಸಿ ನಾವು ಏನಪ್ಪಾ ಅಂದ್ರೆ ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂದ್ರೆ ಈ ಕಡೆ ಇಲ್ಲಿ ವ್ಯಾಲ್ಯೂ ಏನ್ ನೋಡ್ಕೊತ ಹೋಗಿರ್ತೀವಿ ಅದು ಏನಪ್ಪಾ ಅಂದ್ರೆ ಫ್ರೀಕ್ವೆನ್ಸಿ ಆಗಿರ್ತೈತಿ. ಸೊ ಇದ್ರೊಳಗೆ ಯಾವ್ದು ಹೆಚ್ಚಿಗೆ ಐತಿ ಅಂತಂದ್ರೆ ದಟ್ ಇದು ಏನಪ್ಪಾ ಅಂದ್ರೆ ಹೆಚ್ಚಿಗೆ ಐತಿ. ಸೊ ಇಲ್ಲಿ ನಮಗೆ ಇಲ್ಲಿ ಮಾಡೆಲ್ ಕ್ಲಾಸ್ ಅನ್ನ ನಾವು ಚೂಸ್ ಮಾಡ್ಬೇಕು ಅಂತ ಮಾಡ್ಬೇಕಾದ್ರೆ ನೋಡಿದ್ರೆ ಇದು ಇಲ್ಲಿ ಎಲ್ಲಿ ಅಂದ್ರೆ ಎಲ್ಲಿ ತಕ ಐತಿ ಅಂದ್ರೆ 50 to 60 ಐತಿ. ಹಂಗಂದ್ರ 50 ರಿಂದ 60 ಇದು ಏನಾಗೈತಿ ಅಂತಂದ್ರ ಮಾಡೆಲ್ ಕ್ಲಾಸ್ ಆಗಿರ್ತೈತಿ. ಓಕೆನಾ, ರೈಟ್. ಇದು 21ನೇ ಲೆಕ್ಕ. 22ನೇ ಲೆಕ್ಕ ನೋಡ್ರಿ ಏನದ, ದ ನಂಬರ್ಸ್ ಇಷ್ಟು ನಂಬರ್ಸ್ ಕೊಟ್ಟಿದಾರಿ ಆರ್ ಇನ್ ಅಸೆಂಡಿಂಗ್ ಆರ್ಡರ್. ಆಲ್ರೆಡಿ ಅಸೆಂಡಿಂಗ್ ಆರ್ಡರ್ ಆಗದಂತ್ರಿ. ದ ಮೀನ್ ಅಂಡ್ ಮೀಡಿಯನ್ ಆಫ್ ದೀಸ್ ಅಬ್ಸರ್ವೇಷನ್ಸ್ ಆರ್ ಸೇಮ್. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಇದು ಮೀನ್ ಮತ್ತೆ ಮೀಡಿಯನ್ ಏನಪ್ಪಾ ಅಂದ್ರೆ ಎರಡು ಸೇಮ್ ಅದಾವ್ರಿ. 22ನೆಯ ಲೆಕ್ಕ. ಓಕೆ, ಮೀನ್ ಮತ್ತೆ ಮೀಡಿಯನ್ ಏನಪ್ಪಾ ಅಂತಂದ್ರ ಎರಡು ಈಕ್ವಲ್ ಅದಾವು. ಹಂಗಂದ್ರ ಎಕ್ಸ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರಿ. ಓಕೆ, ಸೊ ನಮ್ಗ ಇದ್ರೊಳಗ ಮಾಹಿತಿ ಎದ್ರದ್ದು ಸಿಗ್ತೈತಿ ಅಂದ್ರೆ ಇದು ಮೀಡಿಯನ್ ನಮ್ಗೆ ಸಿಗ್ತದ್ರಿ, ಮೀನ್ ಸಿಗಲ್ಲ. ಓಕೆ, ರೈಟ್, ಆಗಿಲ್ ಬರ್ಕೊಂಡಿದ್ದ ಕರೆಕ್ಟ್ ಇತ್ತು. ಮೀನ್ ಇಸ್ ಈಕ್ವಲ್ ಟು ಮೀಡಿಯನ್. ಮೀನ್ ಅಂದ್ರೆ ಏನ್ರಿ? ಮೀನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ದಟ್ ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಎಷ್ಟದ ನೋಡ್ರಿ, 1 2 3 4 5. ಮೊದಲಕ್ಕೆ ಅಬ್ಸರ್ವೇಷನ್ಸ್ ಅನ್ನ ಸಮ್ ಮಾಡ್ಬೇಕಲ್ಲ, ಕೂಡಿಸಿಬಿಡೋಣ ಅಂತ್ರಿ. 10 ಪ್ಲಸ್ 12 ಪ್ಲಸ್ 14 ಪ್ಲಸ್ 16 ಪ್ಲಸ್ 17 ಪ್ಲಸ್ ಎಕ್ಸ್. ಇಷ್ಟು ಕವರ್ ಆದ್ವೇನ್ರಿ? ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡೋಣ. ಎಷ್ಟದವ್ರಿ? 3 3 6 ಅದಾವ. 3 6 ಅದಾವ ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು ಮೀಡಿಯನ್. ಮೀಡಿಯನ್ ಅಂತಂದ್ರೆ ಯಾವ ರೀತಿ ಕಂಡು ಹಿಡಿತೀವ್ರಿ? ದಟ್ ಫಾರ್ಮುಲಾ ಯೂಸ್ ಮಾಡಲ್ರಿ, ಡೈರೆಕ್ಟ್ ಆಗಿ ಹೇಳ್ತೇನೆ ನಿಮ್ಗೆ. ಮೀಡಿಯನ್ ಅಂದ್ರೆ ಈ ಕಡೆ 3 6 ಇದ್ದಕ್ಕ ಈ ಕಡೆ 3 ಬಿಡೋಣ, ಈ ಕಡೆ 3 ಬಿಡೋಣ. 14 ಮತ್ತು 16 ನಡಬರ್ಕಲ್ ನಂಬರ್ ಅಂತಂದ್ರೆ ಯಾವ್ದಾಗಿರ್ತೈತಿ ಅಂತಂದ್ರೆ 15 ಮೀಡಿಯನ್ ಆಗಿರ್ತೈತಿ. ಸೊ ಡೈರೆಕ್ಟ್ ಆಗಿ ನಾನಿಲ್ಲಿ 15 ಬರ್ಕೋತೀನಿ. ಆಗ್ಬೋದಾ? ರೈಟ್. ಈಗ ಇದನ್ನ ಕಂಡು ಹಿಡಿಬೇಕು. ಆರ್ ಬಲ್ಗಡೆ ತಗೊಂಡೋಗೋಣ, ಅದಕ್ಕೂ ಮುಂಚೆ ಇದನ್ನ ಕೂಡಿಸ್ಕೊಳ್ಳೋಣಂತ್ರಿ. ಇಲ್ಲಿ 14 16 30, 30ಕ್ಕ 12 + 42 ಪ್ಲಸ್ 10 52, 52 ಪ್ಲಸ್ 17 ಅಂತಂದ್ರೆ 69 ಬರ್ತೈತಿ. 69 ಪ್ಲಸ್ ಎಕ್ಸ್. ಆರ್ ಬಲ್ಗಡೆ ಹೋದ್ರೆ ಗುಂಡ್ಲೆ 6 ಆಗ್ತತಿ. ಸರಿನಾ? ಎಕ್ಸ್ ಇಸ್ ಈಕ್ವಲ್ ಟು 15 90 ಮೈನಸ್ 69. ಎಕ್ಸ್ ಇಸ್ ಈಕ್ವಲ್ ಟು 90ರೊಳಗ 69 ಹೋಯ್ತು ಅಂತಂದ್ರ ಇನ್ನು ಎಷ್ಟು ಉಳಿತೈತ್ರಿ? 21 ಉಳಿತೈತಿ. ಎಕ್ಸ್ ಇಸ್ ಈಕ್ವಲ್ ಟು 21 ಆನ್ಸರ್ ಆಗಿರ್ತೈತಿ. ಆನ್ಸರ್ಸ್ ಅನ್ನ ನೋಡಿದ್ವಿ ಅಂದ್ರ ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ಇಲ್ಲಿ ತನಕ ನೋಡಿದ್ರೊಳಗೆ ಏನಪ್ಪಾ ಅಂದ್ರೆ ಎಲ್ಲಾವು ಪ್ರಾಬ್ಲಮ್ಸ್ ಡಿಫ್ರೆಂಟ್ ಅದಾವ್ರಿ. ಅದ್ರೊಳಗೆ ಏನಪ್ಪಾ ಅಂದ್ರೆ ಇದು ಇನ್ನೂ ಡಿಫ್ರೆಂಟ್ ಅದ, ಚೆನ್ನಾಗದ ಪ್ರಾಬ್ಲಮ್. ನಂತರ 23ನೆಯ ಲೆಕ್ಕ ಏನಂದ ನೋಡ್ರಿ, ದ ಮೀಡಿಯನ್ ಆಫ್ 2x plus 3 16 20 23 3x and 21 when their mean is 18. ಇದು ಇನ್ನು ಇದಕ್ಕಿಂತ ಇದು ಚೆನ್ನಾಗದ ನೋಡ್ರಿ. ಏನದ ದಟ್ ಮೀಡಿಯನ್ ಏನಾಗಿರ್ತೈತಿ ಅಂತ ಕೇಳಿದನ್ರಿ, ಮೀನ್ ಕೊಟ್ಟಿದ್ದಾರೆ ನಮಗೆ. ಓಕೆ, ಸೊ ಮೀನ್ ಮೊದ್ಲಕ್ಕ ಮೀನಿಗೆ ಸಂಬಂಧಪಟ್ಟಾಗ ಏನಪ್ಪಾ ಅಂತಂದ್ರೆ ದಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ಸಿಗ್ತೈತಿ. ಅದನ್ನ ಬಳಸ್ಕೊಂಡು ನಾವೇನಪ್ಪಾ ಅಂದ್ರೆ ಮೀಡಿಯನ್ ನ ಫೈಂಡ್ ಮಾಡಬಹುದು. ಓಕೆ, ನಮಗ ಗೊತ್ತದರಿ, ಏನ್ ಗೊತ್ತದರಿ? ಮೀನ್ ಈಸ್ ಈಕ್ವಲ್ ಟು ಅಥವಾ x bar is equal to sum of observation divided by number of observations. Sum of observations ಅಂದ್ರೆ ಇಷ್ಟನ್ನು ಕೂಡಿಸೋಣ, ಏನಾಗುತ್ತರಿ? 2x plus 3 plus 16 plus 20 16 plus 20 plus 23 3x 21 plus 3x plus 21 ಹೋಲ್ ಡಿವೈಡೆಡ್ ಬೈ ಒಟ್ಟ ಎಷ್ಟದ ನೋಡ್ರಿ ಇಲ್ಲಿ 1 2 3 4 5 6. ಓಕೆ, ಡಿವೈಡೆಡ್ ಬೈ 6 ಆಗಿರುತ್ತೆ. ಓಕೆ, ಎಕ್ಸ್ ಬಾರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವ್ರಿ, ಕೊಟ್ಟಾರ. ಮೀನ್ 18 ಅಂತ ಹೇಳಿಕತ್ತಾರ. ಇಲ್ಲಿ ಏನಕ್ಕತ್ತಾರ? ಮೀನ್ ಈಸ್ 18 ಅಂತ ಹೇಳಿಕತ್ತಾರ. ಹಂಗಂದ್ರೆ ಇಲ್ಲಿ ನಾವು ಎಕ್ಸ್ ಬಾರ್ ಅನ್ನ 18 ಅಂತ ಬರ್ಕೊಳ್ಳೋಣ. ಇವಿಷ್ಟು ಕೊಡ್ಸನ್ರಿ. ಓಕೆ, ಸೊ 18 ಆಗಿರ್ತೈತಿ. ಈ ಡಿವೈಡೆಡ್ ಬೈ 6 ಈ ಕಡೆ ಬಂದ್ರೆ ಏನಾಗುತ್ತೆ? ಇಂಟು 6 ಆಗುತ್ತೆ. ಈಸ್ ಈಕ್ವಲ್ ಟು ಓಕೆ, ಇದು ವೇರಿಯಬಲ್ ಇದ್ದಿದ್ದನ್ನ ಮೊದಲೇ ಕೂಡಿಸ್ಕೊಂಡ್ಬಿಡೋಣ. 2x plus 3x ಅಂತಂದ್ರೆ 5x ಪ್ಲಸ್ 16 3 19 ಪ್ಲಸ್ 20 39 ಪ್ಲಸ್ 23 59 3
62 ಪ್ಲಸ್ 21 ಅಂತಂದ್ರೆ 73 ಆಗ್ತದೆ. ಓಕೆನಾ? 18 6 108 73 ಎಡಗಡೆ ಬಂದ್ರೆ -73 ಇಸ್ ಈಕ್ವಲ್ ಟು 5x. 8 3 ಹೋದ್ರೆ 5 ಬರ್ತೈತಿ, ಅಂದ್ರೆ 108 3 ಹೋದ್ರೆ 105, 105 70 ಹೋಯ್ತು ಅಂತಂದ್ರೆ ಸರಿ ಕ್ಲಾರಿಟಿ ಇರ್ರಿ. 73ಕ್ಕೆ ಇನ್ನು ಎಷ್ಟು ಬೇಕು? 27 ಪ್ಲಸ್ 8 35 ಬರ್ತೈತ್ರಿ. 5 ಈ ಕಡೆ ಬರ್ಲಿ, ಬಾಗ್ಲೆ ಇದಾಗತ್ತ ಈಸ್ ಈಕ್ವಲ್ ಟು ಎಕ್ಸ್. 5 1 5, 5 7 35. ಎಕ್ಸ್ ಬೆಲೆ ಏನಾಗತ್ತ ಅಂತಂದ್ರ 7 ಆಗತ್ತ. ಸೊ 7 ಅಂತ ನೋಡಿದ್ರೆ ಆಪ್ಷನ್ಸ್ ಕೊಟ್ಟಾನ್ರಿ, ಕೊಟ್ಟಿಲ್ಲ. ಆನಂತರ 7 ಆನ್ಸರ್ನೂ ಅಲ್ಲ. ಯಾಕ್ರಿ? ನಾವು ಕಂಡಿಡಿದ್ವಿ ಎಕ್ಸ್ ಕಂಡಿಡಿದ್ವಿ, ನಮಗ್ ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಮೀಡಿಯನ್ ಬೇಕು. ಸೊ ಮೀಡಿಯನ್ ಬೇಕಂದ್ರೆ ಇದ್ರ ವ್ಯಾಲ್ಯೂ ತಗೊಳ್ಳೋಣ. ಇಲ್ಲಿ 7 ಹಾಕಿದ್ವಿ ಅಂದ್ರೆ 7 14 ಪ್ಲಸ್ 3 ಮಾಡಿದ್ವಿ ಅಂತಂದ್ರೆ ಇದು 17 ಬರ್ತೈತಿ. 7 14 ಪ್ಲಸ್ 3 17 ಬರ್ತೈತಿ. ಇಲ್ಲಿ 7 ಹಾಕಿದ್ವಿ ಅಂದ್ರೆ 7 3 21 ಬರ್ತೈತಿ. ಓಕೆ, ಈಗ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇದ್ರ ಮೀಡಿಯನ್ ಕಂಡಿಡಿಬೇಕಂದ್ರೆ ಏನ್ರಿ? ಈ ಕಡೆ 3 ತೆಗಿತೇವ್ರಿ. ಆದ್ರ ನಾವು ಅದನ್ನ ಬರಿಬೇಕಾ ತೆಗಿಬೇಕಾದಾಗ ಅಸೆಂಡಿಂಗ್ ಆರ್ಡರ್ ಒಳಗೆ ಇರ್ಬೇಕ್ರಿ ಮೊದ್ಲು. ಹೌದಾ? ಇದನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಬರಬೇಕಂದ್ರೆ ಅತಿ ಸಹಜ ಯಾವ್ದದ್ರಿ? 16 ಅದು ಫಸ್ಟ್ ಅದ, 16 ಆದ ಬಳಿಕ 17 ಅದ. ನಾ ಮೊದ್ಲಾಗ ಬರ್ಕೊಂಡ್ಬಿಡ್ತೇನೆ ಇದನ್ನ. 16 17 16 ಆಯ್ತು, 17 ಆಯ್ತು, ನಂತರ 20 21 23 16 17 20 21 23 21 ಎರಡು ತರ ಐತಿ. ಇದು 21, ಇದು 21, ಇದು 17. ಓಕೆ ಸರಿ, 21 ಎರಡು ಸರಿ ಐತಿ. ನಂತರ ಅತಿ ಎಲ್ಲರಿಗಿಂತ ದೊಡ್ಡ ಯಾವ್ದಾದ್ರಿ? 23 ಅದ. ಕಾಣಿಸ್ತಾ ಇದೆಯಾ ಈಗ? ರೈಟ್, ಈ ಕಡೆ 3 ಅದ, ಈ ಕಡೆ 3 ಅದ. ಸೊ ದಟ್ ಟೋಟಲ್ ಆರ್ ಮೀಡಿಯನ್ ಕಂಡಿಡಿಬೇಕಂದ್ರೆ ಈ ಕಡೆ 3 ಬಿಡ್ತೀವಿ, ಈ ಕಡೆ 3 ಬಿಡ್ತೀವಿ, ನಡುವಿನ ಸಂಖ್ಯೆಯನ್ನ ತಗೋತೇವಿ. ಓಕೆ, ಸೊ ಇಲ್ಲಿ ನಡುವಿನ ಸಂಖ್ಯೆ ತಗೋಬೇಕಂದ್ರೆ ಇಲ್ಲಿ 20 ಐತಿ, ಇಲ್ಲಿ 21 ಐತಿ. ಎರಡರ ನಡುಬರ್ಕ್ ಏನ್ ಬರ್ತೈತ್ರಿ? 20.5 ಬರ್ತೈತಿ. ಓಕೆನಾ? ಗೊತ್ತಾಗ್ಲಿಲ್ಲ ಅಂತಂದ್ರೆ ಇವೆರಡನ್ನು ಕೂಡಿಸ್ರಿ. 20 ಪ್ಲಸ್ 21 ಬಾಗ್ಲೇ 2 ಮಾಡಿದ್ವಿ ಅಂದ್ರೆ 20.5 ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಎಲ್ಲೋ ಮಿಸ್ ಆಗಿದೆ ಅಲ್ರಿ? 7 14 17 ಕರೆಕ್ಟ್ ಅದ. 16 17 20 21 ದಟ್ ಮಾಡಿದ್ದೆಲ್ಲ ರೈಟ್ ಅದರಿ. ಕ್ವಶನ್ ಅನ್ನ ಒಂದ್ಸಾರಿ ನೋಡಿದ್ರೆ ಇದು ಮಾಡಿರೋ ಲೆಕ್ಕ ಎಲ್ಲಾನು ಏನಪ್ಪಾ ಅಂದ್ರೆ ಕರೆಕ್ಟ್ ಐತ್ರಿ, ಎಲ್ಲೂ ಮಿಸ್ಟೇಕ್ ಇಲ್ಲ. ದಟ್ ಆಪ್ಷನ್ ಅದ್ರೊಳಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೇಕು. ನೀವು ಒಂದ್ಸರಿ ಚೆಕ್ ಮಾಡ್ರಿ ದಟ್ ಕರೆಕ್ಟ್ ಅದ ಇಲ್ಲ ಅಂತ ಹೇಳಿ ನೋಡ್ರಿ. ಓಕೆನಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಡ್ರಿ. ಇದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಬರುವಂತಹ ಕ್ವಶನ್ಸ್ ಆಗಿದ್ವು ರೀ. ದಟ್ ನಾವು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಆನಂತರ ಬೇರೆ ಕ್ವಶನ್ಸ್ ಅನ್ನು ಏನಪ್ಪಾ ಅಂತಂದ್ರೆ ನಾನು ಇದ್ರೊಳಗೆ ಸಾಲ್ವ್ ಮಾಡಿಸಿದ್ದೀನಿ. ಇವಿಷ್ಟು ಕ್ವಶನ್ಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಎಕ್ಸಾಮ್ ನೊಳಗೆ ಯಾವುದೇ ರೀತಿಯಾದಂತಹ ಕ್ವಶನ್ ಕೊಟ್ಟರು ನೀವು ಸಾಲ್ವ್ ಮಾಡುವಂತ ಎಬಿಲಿಟಿ ನಿಮ್ಗೆ ಬರ್ತೈತಿ. ಸರ್ ಓಕೆ, ಇದೆಲ್ಲ ಆಯ್ತು. ದಟ್ ಇದು ಬಿಟ್ಟು ನಮ್ಗೆ ಇನ್ನೂ ಡೌಟ್ಸ್ ಅದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡಿರ್ತೀನಿ. ಓಕೆ, ಸೊ ಈ ಸಾರಿ ಹೆಂಗನ ಆಗ್ಲಿ ದಟ್ ನಾವು ಈ ಎಕ್ಸಾಮ್ ಅನ್ನ ಕ್ವಾಲಿಫೈ ಆಗೋಣ. ಬರೀ ಕ್ವಾಲಿಫೈ ಆಗೋದಲ್ರಿ, ಹೆಚ್ಚು ಮಾರ್ಕ್ಸ್ ನೋಡಿ ಏನಪ್ಪಾ ಅಂತಂದ್ರೆ ಕ್ವಾಲಿಫೈ ಆಗೋಣ. ಆ ದೇವರು ನಿಮ್ಗೆ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಕ್ವಾಲಿಫೈ ಆಗುವಂತಹ ಭಾಗ್ಯವನ್ನ ಕರುಣಿಸ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.